ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 14ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ. ಇದು ಈ ದಿನ ರಾತ್ರಿ 8:37 ಇರಲಿದೆ. ನಂತರ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ, ಇದೇ ಪುಬ್ಬ ನಕ್ಷತ್ರ. ಇದು ಈ ದಿನ ರಾತ್ರಿ 10:16 ಇರಲಿದೆ. ನಂತರ ಉತ್ತರ ಫಲ್ಗುಣಿ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 9:06 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ಬೆಳಿಗ್ಗೆ 7:19 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:38 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:42 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:02 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:14 ಬೆಳಿಗ್ಗೆ 9:59 ಹಾಗೆ ಮಧ್ಯಾಹ್ನ 12:57 ಮಧ್ಯಾಹ್ನ 1:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:48 ಸಂಜೆ 6:08 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:44 ಸೂರ್ಯಾಸ್ತ ಸಂಜೆ 6:23. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು, ಮನರಂಜನೆಗೆ ಕಾರಕ, ಸೌಂದರ್ಯಕ್ಕೆ, ಹಾಗೆ ಆಡಂಬರಕ್ಕೆ, ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇದಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಇನ್ನು ಶುಕ್ರ ವಿಶೇಷವಾಗಿ ನಮ್ಮ ಮನೆ ಆಗಲಿ ನಮ್ಮ ವಾಹನ ಆಗಲಿ ಇದು ನಮಗೆ ಬರಬೇಕು ಅನ್ನುವಂಥ ಯೋಗವನ್ನು ಕೊಡುವಂಥವನು ಶುಕ್ರ. ಹಾಗಾಗಿನೇ ಈ ದಿನ ಶುಕ್ರನಿಂದ ಹಲವಾರು ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಪ್ರಣಯಕ್ಕೆ, ಪ್ರೀತಿ ಪ್ರೇಮದ ವಿಚಾರಕ್ಕೆ,
ಪ್ರೇಮಿಗಳಿಗೆ ಈ ದಿನ ತುಂಬ ಅನುಕೂಲ ಇದೆ. ಹಾಗೆ ಮನರಂಜನೆಗೂ ಕೂಡ ಶುಕ್ರನಿಂದ ಉತ್ತಮವಾದಂತಹ ಸಂದರ್ಭಗಳು ಒದಗಿ ಬರುತ್ತೆ. ಹಾಗಾಗಿ ಮನಸ್ಸಿಗೆ ಸಂತೋಷ, ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸ ಕಾರ್ಯಗಳು ಈ ದಿನ ಜರುಗುವಂಥದ್ದಿದೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರವನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಏಕೆಂದರೆ ಈ ದಿನ ಇರುವಂಥ ಗುರುಹೋರದ ಸಮಯದಲ್ಲೇ ಬೆಳಿಗ್ಗೆ ರಾಹುಕಾಲದ ಸಮಯ ಇರುತ್ತೆ. ಇದನ್ನು ಬಿಟ್ಟು ಗುರುಹೋರವನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 24 ನಿಮಿಷದಿಂದ ಸಂಜೆ 6 ಗಂಟೆ 23 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ಇರುವಂಥ ಶನಿಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಯಾರಿದ್ದೀರಿ ಅವರಿಗೆ ವ್ಯಾಪಾರದ ವಿಸ್ತರಣೆಯಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಹಾಗೆ ಹೊಸ ಹೊಸ ಬಂಡವಾಳ ತೊಡಗಿಸುವಂಥ ಆಲೋಚನೆಗಳು ನಿಮಗೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ಕೂಡ, ಅಂದರೆ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ದರೂ ಕೂಡ ಅದರನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳೇನಾದರೂ ಬಂದರೆ ಅದನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಮಾಡಿದ್ರೂ ಕೂಡ ಅನುಕೂಲಕರವಾದಂಥ ಫಲಿತಾಂಶಗಳಿರುತ್ತೆ. ಹಾಗಾಗಿ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 37 ನಿಮಿಷದವರೆಗೆ. ಹಾಗೆ ಸಂಜೆ 4 ಗಂಟೆ 26 ನಿಮಿಷದಿಂದ ಸಂಜೆ 5 ಗಂಟೆ 24 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವ್ರಿಗೆ ಕೂಡ ಈ ಸಂದರ್ಭ ಚೆನ್ನಾಗಿದೆ. ಅಂದರೆ ಚಂದ್ರಹೋರ ನಿಮ್ಮ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಕೊಡ್ತಾನೆ. ಹಾಗೆ ಹೋಟೆಲ್ ಬಿಸ್ನೆಸ್ಸಲ್ಲಿರುವಂಥವ್ರಿಗೆ ಈ ದಿನದ ವ್ಯಾಪಾರ ತುಂಬ ಅಭಿವೃದ್ಧಿದಾಯಕವಾಗಿರುತ್ತೆ. ಹಾಗೆ ಯಾವುದೇ ತಂಟೆ ತಕರಾರುಗಳು, ತೊಂದರೆಗಳು ಆದಷ್ಟು ಕಡಿಮೆ ಇರುವಂಥ ಸಂದರ್ಭ ಇದು ಈ ಚಂದ್ರಹೋರದಲ್ಲಿ ನಿಮ್ಮ ವ್ಯಾಪಾರಿ ವಿಸ್ತರಣೆಯನ್ನೇನಾದರೂ ಕೈಗೊಂಡಾಗ. ಹಾಗಾಗಿನೇ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 26 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಅನುಕೂಲತೆಗಳು ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಈ ದಿನ ರವಿಹೋರದಲ್ಲಿ ಆರಂಭ ಆಗಿದ್ದರೆ, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳೇನಾದರೂ ಇದ್ದರೂ ಕೂಡ ಅದನ್ನು ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇದೆ, ಸರ್ಕಾರದ ಬಿಲ್ಗಳು ಪಾವತಿ ಆಗಬೇಕು ಅಥವಾ ಬಿಲ್ ಪಾಸ್ ಆಗಬೇಕು, ಇಂಥ ವಿಚಾರಗಳನ್ನು ಕೂಡ ಈ ದಿನ ರವಿಹೋರದಲ್ಲಿ ಮಾಡಬೇಡಿ. ಒಟ್ಟಾರೆ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಹಾಗೆ ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಕೂಡ ರವಿಹೋರದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 44 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 26 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಕೂಡ ಮಾಡಬೇಕು. ಈ ಪಂಚ ಅಂಗಗಳನ್ನು ಕೇಳಿಸ್ಕೊಳ್ಳುವಂಥದ್ದೇ ಮಹಾಪುಣ್ಯದ ಕೆಲಸ. ಅದನ್ನು ಅನುಸರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ನಿಮಗೆ ಅತ್ಯುತ್ತಮ ಫಲಗಳನ್ನು ತಂದುಕೊಡುವಂಥ ಸಂದರ್ಭ. ಹಾಗಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಬಹಳ ವಿಶೇಷ ಪ್ರಯತ್ನದಲ್ಲಿ ವಿಶೇಷ ಫಲಗಳು ಸಿಕ್ಕತ್ತೆ ನಿಮಗೆ. ಅದರಲ್ಲೂ ಈ
ಗುರು ಹಿರಿಯರು ಹೇಳಿರುವಂಥ ಅವರ ಮಾರ್ಗದರ್ಶನದಂಥ ಇಂಥ ವಿಚಾರಗಳನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ನಾವು ಪ್ರತಿ ಕೆಲಸ ಕಾರ್ಯಗಳನ್ನು ಮಾಡುವಾಗ ಒಳ್ಳೆಯ ಮುಹೂರ್ತವನ್ನು ನೋಡಿ ಮಾಡಿ ಅನ್ನುವಂಥ ಹಿರಿಯರ ಮಾತು ನಮಗೆ ಆಗಾಗ್ಗೆ ಜ್ಞಾಪಕಕ್ಕೆ ಬರ್ತಾ ಇರುತ್ತೆ. ಏಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಶುಭ ಮುಹೂರ್ತದಲ್ಲಿ ಮಾಡುವಂಥ ಒಂದು ಕಾರ್ಯಗಳಿಗೆ ಹೆಚ್ಚಿನ ಮಹತ್ವ ಇದ್ದೇ ಇತ್ತು. ಅದಕ್ಕಾಗಿಯೇ ಮುಹೂರ್ತವನ್ನು ಅವರು ನಿಷ್ಕರ್ಷೆ ಮಾಡಿ, ಅಂದರೆ ಅದು ಯಾವುದು ಒಳ್ಳೆಯ ಸಮಯ ಇದೆ, ಯಾವ ಕೆಲಸಕ್ಕೆ ಯಾವ ಮುಹೂರ್ತ ಸೂಕ್ತವಾಗಿದೆ ಅನ್ನುವಂಥದ್ದನ್ನು ನೋಡಿ ತಿಳಿಸ್ತಾ ಇದ್ರು. ಹಾಗಾಗಿನೇ ಈ ಮುಹೂರ್ತ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇಲ್ಲಿ ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷಗಳ ಕಾಲಾವಧಿ ಅನ್ನುವಂಥ ಅರ್ಥ ಇದು. ಆದರೆ ಪ್ರಸ್ತುತ ಕಾಲದಲ್ಲಿ ಪ್ರಚಲಿತವಿರುವಂಥ ಅರ್ಥ ಅಂತ ಹೇಳಿದ್ರೆ ಶುಭ ಮುಹೂರ್ತ ಅಥವಾ ಅಶುಭ ಮುಹೂರ್ತದ ಕಾಲಾವಧಿ ಅಂತಲೇ ಜನಪ್ರಿಯವಾಗಿರುವಂಥದ್ದು. ಅಂದರೆ ಈ 48 ನಿಮಿಷಗಳ ಅವಧಿಯೊಳಗೆ ಈ ಒಳ್ಳೆಯ ಮುಹೂರ್ತ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದಿತ್ತು. ಆದರೆ ಇಲ್ಲಿ ವೈದಿಕ ಕಾಲದಿಂದಲೂ ಕೂಡ ಮಹತ್ವದ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲೇ ಮಾಡುವಂಥ ಪರಂಪರೆ ಇದೆ. ಇದು ಶ್ರೌತ ಮತ್ತು ಗೃಹ್ಯ ಮತ್ತು ಧರ್ಮಸೂತ್ರ ಇವುಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆ ಅನುಸಾರವಾಗಿ ಯಾವ ಮುಹೂರ್ತದಲ್ಲಿ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿನೇ ಮುಹೂರ್ತದ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಏಕೆಂದರೆ ಒಂದು ಕೆಲಸಕ್ಕೆ ನಾವು ನಿಷ್ಕರ್ಷೆ ಮಾಡಿರುವಂಥ ಮುಹೂರ್ತ ಇನ್ನೊಂದು ಕೆಲಸಕ್ಕೆ, ಇನ್ನೊಂದು ಶುಭ ಕಾರ್ಯಕ್ಕೆ ಬರಲ್ಲ. ಹಾಗಾಗಿ ಪ್ರತಿ ಕಾರ್ಯಗಳಿಗೂ ಕೂಡ ಪ್ರತ್ಯೇಕವಾದಂಥ ಮುಹೂರ್ತವನ್ನು ನೋಡಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಈ ಕೆಲಸಗಳನ್ನು ಯಾವ ಮುಹೂರ್ತದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇಲ್ಲಿ ಜ್ಯೋತಿಷ್ಯ ಕಾಲಮಾಪನ ಮತ್ತು ಕಾಲವರ್ಣನೆ ಏನಿದೆ ಇದರ ಶಾಸ್ತ್ರ. ಹಾಗಾಗಿನೇ ಮುಹೂರ್ತ ನೋಡುವಂಥದ್ದು ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಮಾತ್ರ ಸಾಧ್ಯವಾಗುತ್ತೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ 6 ವೇದಾಂಗಗಳಲ್ಲಿ ಒಂದು ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಕಾಲದ ಜ್ಞಾನ ಆಗಿರುವಂಥದ್ದು. ಅದೇ ಭವಿಷ್ಯ, ಕಾಲವನ್ನು ನಿರ್ಧರಿಸುವಂಥದ್ದು. ತಕ್ಷಣಕ್ಕೆ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಇದು ತಿಳಿಸುವಂಥದ್ದು. ಹಾಗೆ ಮುಹೂರ್ತವನ್ನು ನೋಡೇನೆ ಕಾರ್ಯ ಆರಂಭ ಮಾಡುವಂಥ ಉದ್ದೇಶ ಏನಿದೆ ಅದರ ಹಿನ್ನೆಲೆ ಬಹಳ ವಿಶಿಷ್ಟವಾಗಿ ಇರುವಂಥದ್ದು. ಅಂದರೆ ಈ ವಿಶ್ವದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಕೂಡ ವಿಶಿಷ್ಟ ಸ್ಥಳದಲ್ಲಿ ನಡೆಯುತ್ತೆ, ವಿಶಿಷ್ಟ ಕಾಲದಲ್ಲಿ ನಡೆಯುತ್ತೆ. ಹಾಗೆ ನೋಡಿ, ನೀವು ಅಪಘಾತಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಒಂದು ವಿಶಿಷ್ಟ ಜಾಗದಲ್ಲೇ ನಡೀತಾ ಇರುತ್ತೆ. ಅದರಲ್ಲೂ ವಿಶಿಷ್ಟ ಸಮಯದಲ್ಲಿ ನಡೆಯುವಂಥದ್ದು. ರಾಹುಕಾಲದಲ್ಲೂ ನಡೀಬಹುದು ಅಥವಾ ಬೆಳಗಿನ ಜಾವದ ಸಂದರ್ಭದಲ್ಲಿ ನಡೆಯುವಂಥ ಘಟನೆಗಳು, ಇದೆಲ್ಲ ಕೂಡ ಆ ಒಂದು ಸ್ಥಳ ಮತ್ತು ಕಾಲ ಇದನ್ನು ಆಧರಿಸಿರುವಂಥದ್ದು. ಹಾಗಾಗಿನೇ ಪ್ರತಿಯೊಂದು ಘಟನೆಗೂ ಕೂಡ ಸ್ಥಳ ಮತ್ತು ಕಾಲ ಇವೆರಡರ ಬಂಧನ ಇದ್ದೇ ಇರುತ್ತೆ. ಯಾವುದೇ ಕಾರ್ಯಕ್ಕೆ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಸ್ಥಳ ಮತ್ತು ಕಾಲ ಇವುಗಳ ಅನುಕೂಲತೆ ಇರಲೇಬೇಕಾಗತ್ತೆ. ಇದಕ್ಕೆ ಮಹಾಭಾರತದಲ್ಲಿ ಬಹಳ ವಿಶೇಷವಾಗಿ ವನಪರ್ವದಲ್ಲೇ ಈ ಒಂದು ಕಾಲ ಸ್ಥಳದ ಬಗ್ಗೆ ತಿಳಿಸಿದ್ದಾರೆ. ಹಾಗಾಗಿ ಕಾರ್ಯ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಕಾಲ ಅನುಕೂಲಕರವಾಗಿರಬೇಕು. ಇದೇ ಮುಹೂರ್ತವನ್ನು ನೋಡಿ ಕಾರ್ಯ ಆರಂಭ ಮಾಡುವುದರ ಹಿಂದಿನ ಉದ್ದೇಶ. ಇಲ್ಲಿ ಹಿಂದೂ ಧರ್ಮ ಕೇವಲ ಮಹತ್ವದ ಕಾರ್ಯಗಳನ್ನೇ ಕಾಲ ನೋಡಿ ಮಾಡಲಿಕ್ಕೆ ಹೇಳಿರುವಂಥದ್ದು ಅನ್ನುವಂಥ ಅರ್ಥ ಅಲ್ಲ. ಇಲ್ಲಿ ಮನುಷ್ಯ ಯಾವ ಯುಗದಲ್ಲಿ ಯಾವ ಸಾಧನೆಯನ್ನು ಮಾಡಬೇಕು, ಜೀವನದ ಯಾವ ಕಾಲಘಟ್ಟದಲ್ಲಿ ಯಾವ ಪುರುಷಾರ್ಥವನ್ನು ಸಾಧನೆ ಮಾಡಬೇಕು, ಹಾಗೆ ನಿತ್ಯ ಕರ್ಮಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಇತ್ಯಾದಿ ವಿಚಾರಗಳ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಕಾಲಮಾನಕ್ಕೆ ಅನುಗುಣವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕು. ಊಟ ಮಾಡುವ ಸಮಯದಲ್ಲಿ ಊಟಕ್ಕೆ ಪ್ರಾಶಸ್ತ್ಯ, ವಿಶ್ರಾಂತಿ ಪಡೆಯುವಂಥ ಸಮಯದಲ್ಲಿ ವಿಶ್ರಾಂತಿಗೆ ಪ್ರಾಶಸ್ತ್ಯ, ಹಾಗೆ ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಂಥ ಕಾಲ ಏನಿದೆ ಅದು ಕೂಡ ಪ್ರಶಸ್ತವಾಗಿರುವಂಥ ಕಾಲದಲ್ಲೇ ಆಗಬೇಕು. ಇದನ್ನೇ ನಾವು ಮುಹೂರ್ತವನ್ನು ನಿಷ್ಕರ್ಷೆ ಮಾಡುವಂಥದ್ದು ಅನ್ನುವಂಥ ಹೆಸರಿನಿಂದ ಕರೆಯುವಂಥದ್ದು. ಇಲ್ಲಿ ಮುಹೂರ್ತಕ್ಕಾಗಿ ಮುಖ್ಯವಾಗಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ 5 ಅಂಗಗಳನ್ನು ಪರಿಗಣಿಸುವಂಥದ್ದಿದೆ. ಅವಶ್ಯಕತೆ ಇದ್ದರೆ ಮಾತ್ರ ಮಾಸವನ್ನು ಮತ್ತು ಆಯನವನ್ನು, ಅಂದರೆ ಉತ್ತರಾಯಣ ಮತ್ತು ದಕ್ಷಿಣಾಯನ ಮತ್ತು ವರ್ಷ ಇವುಗಳ ವಿಚಾರವನ್ನು ಮಾಡುವಂಥದ್ದಿದೆ. ಮುಹೂರ್ತವನ್ನು ನಿರ್ಧಾರ ಮಾಡುವಾಗ ಅದನ್ನು ಕಾರ್ಯರೂಪಕ್ಕೆ ತರುವಂತೆ ಪೂರಕವಿರುವಂಥ ಗುಣ ಧರ್ಮಗಳನ್ನು ಹೊಂದುವಂಥ ತಿಥಿ, ನಕ್ಷತ್ರ ಇತ್ಯಾದಿ ಘಟಕಗಳನ್ನು ಆರಿಸ್ಕೊಳ್ಬೇಕು. ಉದಾಹರಣೆಗೆ ನಾವು ಪ್ರವಾಸಕ್ಕೆ ಹೋಗಬೇಕು, ಇಲ್ಲಿ ಪ್ರಯಾಣವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಅಶ್ವಿನಿ, ಮೃಗಶಿರ, ಪುನರ್ವಸು, ಚಿತ್ತ ಇತ್ಯಾದಿ
ವಾಯುತತ್ವದ ನಕ್ಷತ್ರಗಳು ಉಪಯುಕ್ತವಾಗಿ ಇರುವಂಥದ್ದು. ಆ ನಕ್ಷತ್ರ ಇರುವಂಥ ಸಮಯದಲ್ಲಿ ನಾವು ಈ ದೀರ್ಘ ಪ್ರವಾಸವನ್ನು ಆರಂಭ ಮಾಡ್ಬೋದು. ಇನ್ನು ವಿವಾಹ ಸಂಸ್ಕಾರಕ್ಕೆ ಅಮಾವಾಸ್ಯೆ ಮತ್ತು ರಿಕ್ತ ತಿಥಿಗಳು ವರ್ಜ್ಯವಾಗಿ ಇರುವಂಥದ್ದು. ಇನ್ನು ಚತುರ್ಥಿ, ನವಮಿ ಮತ್ತು ಚತುರ್ದಶಿ ಇವು ರಿಕ್ತ ತಿಥಿಗಳಾಗಿ ಇರುವಂಥದ್ದು. ಹಾಗಾಗಿ ರಿಕ್ತ ಅಂತ ಹೇಳಿದ್ರೆ ಇಲ್ಲಿ ನ್ಯೂನತೆ, ಏನೋ ಒಂದು ಕೊರತೆ. ಅದಕ್ಕಾಗಿ ಈ ವಿವಾಹಕ್ಕೆ ಇಂಥ ತಿಥಿಗಳು ವರ್ಜ್ಯವಾಗಿ ಇರುವಂಥದ್ದು. ಇನ್ನು ವಿದ್ಯೆ ಪ್ರಾಪ್ತಿ ಮಾಡಲಿಕ್ಕಾಗಿ ಅಂದರೆ ಹೊಸ ಜ್ಞಾನ ಸಂಪಾದನೆ, ಅಕ್ಷರಾಭ್ಯಾಸ, ವಿದ್ಯೆಯನ್ನು ಕಲಿಬೇಕು ಅಥವಾ ವಿದ್ಯೆಗಾಗಿ ನಾವು ಒಂದು ಕಾಲೇಜಲ್ಲೋ ಅಥವಾ ಶಿಕ್ಷಣ ಸಂಸ್ಥೆಯಲ್ಲೋ ಅಡ್ಮಿಷನ್ ಆಗಬೇಕು, ಇಂಥ ಒಂದು ವಿಚಾರ ಇದ್ದಾಗ ಅಶ್ವಿನಿ, ಪುಷ್ಯ, ಹಸ್ತ ಮತ್ತು ರೇವತಿ ಇತ್ಯಾದಿ ನಕ್ಷತ್ರಗಳೇನಿದೆ ಅದು ದೇವಗಣ ನಕ್ಷತ್ರಗಳು. ಇದು ಸತ್ವಗುಣಿ ನಕ್ಷತ್ರಗಳು ಅಂತ ಕೂಡ ಹೇಳ್ತಾರೆ. ಇದು ತುಂಬ ಉಪಯುಕ್ತವಾಗಿರುವಂಥದ್ದು. ಹಾಗಾಗಿ ಅಕ್ಷರಾಭ್ಯಾಸದ ಸಮಯದಲ್ಲಿ ಇಂತಹ ಒಂದು ಸಮಯವನ್ನು ನೋಡಬೇಕಾಗತ್ತೆ. ಹಾಗೆ ದೇವತೆಗಳ ಪ್ರತಿಷ್ಠಾಪನಾ ಕಾರ್ಯವನ್ನು ಮಾಡಬೇಕು. ದೇವಾಲಯದಲ್ಲಿ ಕುಂಭಾಭಿಷೇಕ ಇತ್ಯಾದಿಗಳು, ರಥೋತ್ಸವಾದಿಗಳು ನಡೀಬೇಕು ಅಂತ ಹೇಳಿದ್ರೆ ಉತ್ತರಾಯಣ ಕಾಲ ತುಂಬ ಯೋಗ್ಯವಾಗಿ ಇರುವಂಥದ್ದು. ಹಾಗಾಗಿನೇ ಶುಭ ಮುಹೂರ್ತದಲ್ಲಿ ಕಾರ್ಯವನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು ಹಿರಿಯರ ಮಾತು ಕೂಡ. ಪಂಚಾಂಗ ಅದನ್ನೇ ಹೇಳುತ್ತೆ, ಜ್ಯೋತಿಷ್ಯ ಅದನ್ನೇ ತಿಳಿಸುತ್ತೆ. ಆದರೆ ಈ ಶುಭ ಮುಹೂರ್ತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನೋ ಅನಾನುಕೂಲ ಆಗೋಗಿದೆ, ಆಗ ಏನು ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಬರುತ್ತೆ. ಹಾಗೆ ಈ ಕೆಲವು ಸಮಯ ಮುಹೂರ್ತ ಅನ್ನುವಂಥದ್ದೇನಿದೆ ಅದು ಕಾರ್ಯ ಆರಂಭ ಮಾಡುವಂಥದ್ದು ವ್ಯಕ್ತಿಯ ಕೈಯಲ್ಲಿ ಇರಲ್ಲ, ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ಭಗವಂತನದ್ದೇ ಅನ್ನುವಂಥ ಒಂದು ಮಾತನ್ನು ಆಗಾಗ್ಗೆ ಕೇಳ್ತಾ ಇರ್ತೀವಿ. ಇಲ್ಲಿ ಪರೀಕ್ಷೆ ಇದ್ದರೆ, ಸಾರ್ವಜನಿಕ ವಾಹನದಿಂದ ದೂರದ ಪ್ರವಾಸ ಮಾಡುವಂಥದ್ದಿದ್ದರೆ ಇಂತಹ ಸಮಯದಲ್ಲಿ ಉಪಾಸ್ಯ ದೇವತೆಗಳಿಗೆ ಕಾರ್ಯದಲ್ಲಿ ಬರಬಹುದಾದಂತಹ ಅಡೆತಡೆಗಳನ್ನು ದೂರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿಕ್ಕೆ ನಾವು ಭಾವಪೂರ್ಣವಾದಂತಹ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಏಕೆಂದರೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಬೇಕು, ಆ ರೈಲು ಹೊರಡುವಂಥ ಸಮಯ ನಮ್ಮ ಕೈಲಿರಲ್ಲ. ಹಾಗಾಗಿ ಸಮಯ ಈಗಾಗಲೇ ನಿರ್ಧಾರಿತ ಆಗಿರುತ್ತೆ. ಆದರೆ ನಾವು ಹೊರಡುವಂಥ ಸಂದರ್ಭದಲ್ಲಿ ನಮಗೆ ಉಪಾಸ್ಯ ದೇವತೆಗಳಿರ್ತಾರಲ್ಲ, ಅವರನ್ನು ಧ್ಯಾನ ಮಾಡಬೇಕು, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ನಿರ್ವಿಘ್ನವಾಗಿ ಪ್ರಯಾಣವನ್ನು ನೆರವೇರಿಸು ಅಂತ ಹೇಳಿ ಕೇಳಿಕೊಂಡು ಪ್ರಯಾಣವನ್ನು ಮಾಡಬೇಕು. ಅಂಥ ಸಂದರ್ಭದಲ್ಲಿ ನಾವು ಉಪಾಸ್ಯ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು. ಇನ್ನು ಕೆಲವರು ಗುರುಗಳಾಗಲಿ ಕೆಲವರು ಸಂತರಾಗಲಿ ಹೇಳಿದಂತಹ ಸಮಯದ ಹಿಂದೆ ಅವರ ಸಂಕಲ್ಪ ಶಕ್ತಿ ಇರುತ್ತೆ, ಅದೇ ಮುಹೂರ್ತವಾಗಿ ಪರಿಗಣಿತವಾಗಿರುವಂಥದ್ದು. ಹಾಗಾಗಿ ಗಿರಿಯರು ಹೇಳುವಂಥ ಒಂದು ಸಮಯ ಏನಿದೆ ಅದರಲ್ಲೇ ಕೆಲಸಗಳು ಆರಂಭ ಮಾಡಿದ್ರೆ ಕೆಲವು ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ. ಯಾಕೆಂದರೆ ಆ ವಿಶಿಷ್ಟವಾದಂಥ ಸಮಯವನ್ನು ಸಂತರು ನಿರ್ಧಾರ ಮಾಡಿಬಿಟ್ಟಿರ್ತಾರೆ, ಮತ್ತು ಬೇರೆ ಮುಹೂರ್ತ ನೋಡುವಂಥ ಅವಶ್ಯಕತೆ ಅಲ್ಲಿ ಬರಲ್ಲ. ಹಾಗಾಗಿ ಸಂತರು ಈಶ್ವರ ಸ್ವರೂಪರಾಗಿರ್ತಾರೆ ಅನ್ನುವಂಥ ಭಾವನೆ ನಮಗಿರಬೇಕು. ಈಶ್ವರ ಸ್ಥಳ ಮತ್ತು ಕಾಲವನ್ನು ಮೀರಿದಂತಹ ತತ್ವ. ಆದ್ದರಿಂದಲೇ ಸಂತರು ಅಥವಾ ಗುರುಗಳು ಯಾವುದಾದರೊಂದು ಕಾರ್ಯಕ್ಕಾಗಿ ಹೇಳಿದಂಥ ಸಮಯದ ಹಿಂದೆ ಅವರ ಸಂಕಲ್ಪ ಶಕ್ತಿ ಇರೋದರಿಂದಲೇ ಅದೇ ಮುಹೂರ್ತ ಅಂತ ಹೇಳಿ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ಒಂದು ವೇಳೆ ಪಂಚಾಂಗವನ್ನು ನೋಡಿ ಎಲ್ಲ ಅಂಶಗಳು ಶುದ್ಧವಾಗಿದೆ ಅಂತ ಹೇಳಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು ಒಳ್ಳೆಯ ಮುಹೂರ್ತ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಗುರು ಹಿರಿಯರಾಗಲಿ ಋಷಿ ಮುನಿಗಳಾಗಲಿ ಹೇಳಿರುವಂಥ ಒಂದು ಸಂಕಲ್ಪ ಶಕ್ತಿಯ ಸಮಯ ಏನಿದೆ ಅದೇ ಮುಹೂರ್ತವಾಗಿ ಪರಿಗಣಿಸಲ್ಪಡುವಂಥದ್ದಿದೆ. ಹಾಗಾಗಿ ಬಂಧುಗಳೇ, ಈ ಮುಹೂರ್ತ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಾವು ಪರಿಗಣಿಸಲ್ಪಡಬೇಕಾಗಿರುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡಿದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಿಯ ಬಂಧುಗಳೇ, ಈ ದಿನ ಶುಕ್ರವಾರ ಆಗಿರೋದ್ರಿಂದ ತಾಯಿ ಶಕ್ತಿ ಸ್ವರೂಪಿಣಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ತಾಯಿಯನ್ನು ಅಂದರೆ ದೇವತೆಯನ್ನು ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅರಿಶಿನ, ಕುಂಕುಮ, ಗಂಧಾದಿಗಳನ್ನು ಬಳಸ್ತೇವೆ. ಹಾಗೆ ಪ್ರತಿಯೊಂದು ಪೂಜಾ ಸಂದರ್ಭದಲ್ಲೂ ಕೂಡ ಪಂಚದ್ರವ್ಯಗಳನ್ನು ಇಟ್ಟುಕೊಂಡೇ ಪೂಜೆಯನ್ನು ಆರಂಭ ಮಾಡುವಂಥದ್ದು ಇದೆ. ಅಂದರೆ ಇಲ್ಲಿ ಪಂಚವಸ್ತುಗಳು 5 ವಸ್ತುಗಳು ಇರಬೇಕು ಅನ್ನುವಂಥದ್ದು. ಅದರಲ್ಲಿ ಅರಿಶಿನ ಇರುತ್ತೆ, ಕುಂಕುಮ ಇರುತ್ತೆ, ಚಂದನ ಇರುತ್ತೆ, ಇನ್ನು ಕೇಸರಿ ಇರುತ್ತೆ, ಹಾಗೆ ಮಂತ್ರಾಕ್ಷತೆಯನ್ನು ಕೂಡ ಇಟ್ಟುಕೊಂಡು ಪೂಜೆ ಮಾಡುವಂಥ ಕ್ರಮ ಇದೆ. ಹಾಗೆ ಈ ಮಂಗಳ ದ್ರವ್ಯಗಳು ಅಂತ ಹೇಳಿ ಕರೆಯಲ್ಪಡುವಂಥ ಇನ್ನಿತರ ವಸ್ತುಗಳು ಕೂಡ ಪೂಜಾದಿ ಸಂದರ್ಭದಲ್ಲಿ ಬಳಸುವಂಥದ್ದಿದೆ. ಅದರಲ್ಲೂ ದೇವಿಯ ಪೂಜೆಗೆ, ದೇವಿಯ ಆರಾಧನೆಯಲ್ಲಿ ಮಂಗಳ ದ್ರವ್ಯಗಳು ಇರಲೇಬೇಕು ಅನ್ನುವಂಥದ್ದು ಇದೆ. ಹಾಗೆ ಇಲ್ಲಿ ಈ ಮಂಗಳ ದ್ರವ್ಯಗಳಲ್ಲಿ ಒಂದಾದಂತಹ ಗಂಧ ಅಥವಾ ಶ್ರೀಗಂಧ ಇದು ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ತಮಗೆ ಗೊತ್ತಿದೆ, ಈ ಗಂಧವನ್ನು ಸಾಮಾನ್ಯವಾಗಿ ಸಾಣೆ ಕಲ್ಲಿನಿಂದ ತೆಗೆದು
ಅದನ್ನು ಪೂಜಾ ಸಂದರ್ಭದಲ್ಲಿ ಬಳಸುವಂಥದ್ದಿದೆ. ಆದರೆ ಈಗ ಗ್ರಂಥಿಗೆ ಅಂಗಡಿಗಳಲ್ಲಿ ಗಂಧದ ಪುಡಿಯೇ ಲಭ್ಯವಾಗುವಂಥದ್ದು ಕೂಡ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಪಾವಿತ್ರ್ಯತೆಯನ್ನು ಹೊಂದಿದೆ ಅನ್ನುವಂಥ ವಿಚಾರ ಬೇರೆ. ಆದರೂ ಕೂಡ ಈ ಮಂಗಳ ದ್ರವ್ಯಗಳಲ್ಲಿ ಒಂದಾದಂತಹ ಗಂಧವನ್ನು ಬಳಸಿ ಪಂಚೋಪಚಾರವನ್ನು ಮಾಡುವಂಥದ್ದು, ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥ ಕ್ರಮ ಬಹಳ ಹಿಂದಿನಿಂದಲೂ ಕೂಡ ನಡೆದು ಬಂದಿರುವಂಥ ಒಂದು ವಿಚಾರ. ಹಾಗಾಗಿನೇ ಯಾವ ದೇವರ ಪೂಜೆಯಲ್ಲಿ ನಾವು ಗಂಧವನ್ನು ಬಳಸಬೇಕು ಅನ್ನುವಂಥ ವಿಚಾರವನ್ನು ಮೊದಲು ತಿಳ್ಕೊಳ್ಬೇಕು. ಆದ್ರೂ ನಮ್ಮ ಹಿರಿಯರು ಹೇಳುವಂಥ ರೀತಿಯಲ್ಲಿ ಪ್ರತಿಯೊಂದು ಪೂಜಾದಿ ಸಂದರ್ಭಗಳಲ್ಲೂ ಕೂಡ ಶ್ರೀಗಂಧವನ್ನು ಬಳಸಲೇಬೇಕು ಅನ್ನುವಂಥದ್ದು. ಅದಕ್ಕಾಗಿಯೇ ಸುವಾಸಿನಿಯರಿಗೆ, ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮ ಕೊಡುವ ಮೊದಲು ಗಂಧವನ್ನು ಅವರ ಕೈಗೆ ಲೇಪಿಸುವಂಥದ್ದು ಕೂಡ ಇದೆ. ಇದು ಬಹಳ ವಿಶೇಷವಾಗಿ ಆ ಶ್ರೀಗಂಧವನ್ನು ಹಚ್ಚಿಕೊಂಡಂತಹ ಕೈಗಳು ಪವಿತ್ರವಾಗಿರುತ್ತೆ. ಯಾವುದು ಎಂಜಲು ಮುಸರೆ ಅನ್ನುವಂಥದ್ದು ಆ ಕೈಗಳಿಗೆ ತಾಗಲ್ಲ. ಹಾಗಾಗಿ ಆ ಪವಿತ್ರವಾದಂತಹ ಕೈಗಳಿಂದ ಅಷ್ಟೇ ಸಾತ್ವಿಕ ಪವಿತ್ರವಾಗಿರುವಂಥ ಈ ಪೂಜಾ ಸಾಮಗ್ರಿಗಳನ್ನು, ಅರಿಶಿನ ಕುಂಕುಮಾದಿ ಬಾಗಿನಗಳನ್ನು ತೆಗೆದುಕೊಳ್ಳಲಿಕ್ಕೆ ಸೂಕ್ತವಾದಂತಹ ಸಂದರ್ಭ ಅನ್ನುವಂಥ ವಿಚಾರ ಕೂಡ ಇತ್ತು. ಹಾಗಾಗಿನೇ ಗಂಧ ಇಲ್ಲದೆ ಪೂಜೆ ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಶಾಸ್ತ್ರ ನಿಯಮ. ಹಾಗೆ ಈ ಗಂಧವನ್ನು ಈಗಾಗಲೇ ಹೇಳಿರೋ ಹಾಗೆ ಕೊರಡಿನಲ್ಲಿ ತೇದ ಗಂಧ ಮಾತ್ರ ಪೂಜೆಗೆ ಶ್ರೇಷ್ಠ ಅನ್ನುವಂಥದ್ದು. ಇದರ ಸಂಕೇತ ಏನಂದರೆ, ದೇವರ ಪೂಜಾದಿ ಸಂದರ್ಭದಲ್ಲಿ ಈ ಕೊರಡಿನಿಂದ ಗಂಧವನ್ನು ತೇಯ್ದಾಗ ನಾವು ನಮ್ಮ ಪೂರ್ವಜನ್ಮದ ಕರ್ಮವನ್ನು ತೇದು ಈ ಜನ್ಮದಲ್ಲಿ ನಿನ್ನ ಪೂಜೆಯಿಂದ ಈ ಗಂಧವನ್ನು ಹಚ್ಚುವ ಮೂಲಕ ನನ್ನನ್ನು ಅನುಗ್ರಹಿಸು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿನೇ ಗಂಧದ ಕೊರಡನ್ನು ತೇದಾಗ ನಮ್ಮ ಪೂರ್ವಜನ್ಮದ ಕರ್ಮವನ್ನು ಕೂಡ ನಾವು ಕಳ್ಕೊಳ್ತಾ ಇದ್ದೇವೆ, ನಿವಾರಣೆ ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂಥ ಒಂದು ಸಾಂಕೇತಿಕ ಅರ್ಥ ಇದರ ಹಿನ್ನೆಲೆಯಲ್ಲಿರುವಂಥದ್ದು. ಹಾಗಾಗಿ ಯಾರು ಪ್ರತಿನಿತ್ಯ ಶ್ರೀ ಸೂಕ್ತವನ್ನು ಹೇಳ್ತಾ ಕೊರಡಿನಲ್ಲಿ ಗಂಧವನ್ನು ತೆಗೆದು ದೇವರಿಗೆ ಅರ್ಪಿಸಿದರೆ ಆ ಮನೆಯಲ್ಲಿ ದುಃಖ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಮನೆಯಲ್ಲಿ ಪ್ರತಿನಿತ್ಯ ದೇವರ ಪೂಜೆಗೆ ಮೊದಲು ಗಂಧವನ್ನು ತೆಗೆದು ಅದನ್ನು ಗಂಧದ ಬಟ್ಟಲಿನಲ್ಲಿ ಇಟ್ಟು ದೇವರಿಗೆ ಪೂಜಾದಿ ಸಂದರ್ಭದಲ್ಲಿ ಅರ್ಪಿಸಬೇಕು ಅನ್ನುವಂಥದ್ದು. ಇನ್ನು ಈ ಗಂಧವನ್ನು ತೆಗೆದು ದೇವರಿಗೆ ಅರ್ಪಣೆ ಮಾಡಿದಂತಹ ಸಂದರ್ಭ, ಅದರಲ್ಲೂ ಶುಕ್ರವಾರದ ದಿನ ಮಹಾಲಕ್ಷ್ಮಿಗೆ ಸಾನ್ನಿಧ್ಯ ನೆಲೆಸಬೇಕು ಅಂತ ಹೇಳಿದ್ರೆ ಈ ಗಂಧವನ್ನು ನಾವು ಕೈಯಿಂದ ಮುಟ್ಟಬೇಕು, ಕೈಯಿಂದ ತೆಗೆಯಬೇಕು ಅದನ್ನು. ಹಾಗೆ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಆ ಮನೆಯಲ್ಲಿ ಲಭಿಸಬೇಕು ಅಂತ ಹೇಳಿದ್ರೆ ನಾವು ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುವಂಥ ಗಂಧವನ್ನು ಪೂಜಾದಿ ಕಾರ್ಯಗಳಲ್ಲಿ ಹೆಚ್ಚು ಬಳಸಬೇಕು. ಇನ್ನು ಯಾವ ಯಾವ ದೇವರಿಗೆ ಯಾವ ರೀತಿಯಲ್ಲಿ ಗಂಧವನ್ನು ಹಚ್ಚಬೇಕು ಅನ್ನುವಂಥ ವಿಚಾರ ತಮಗೆ ಗೊತ್ತಿರಬೇಕು. ಇಲ್ಲಿ ಗಣಪತಿಯನ್ನು ಪೂಜೆ ಮಾಡುವಾಗ ರಕ್ತ ಚಂದನವನ್ನು, ಅಂದರೆ ಕೆಂಪು ಚಂದನ ಅಂತ ಒಂದಿದೆ, ಅದನ್ನು ತೇದ್ರೆ ಕೆಂಪು ಬಣ್ಣದ ಗಂಧ ಬರುತ್ತೆ. ಅದನ್ನು ಗಣಪತಿಯ ಹೊಟ್ಟೆಗೆ ಹಚ್ಚೋದ್ರಿಂದ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಗ್ರಹಚಾರ ದೋಷಗಳು ಪರಿಹಾರ ಆಗುತ್ತೆ. ಹಾಗಾಗಿ ಗ್ರಹಗಳಿಂದ ನಮಗೆ ಬಂದಿರುವಂಥ ಯಾವುದೇ ರೀತಿಯ ತೊಂದರೆ, ತಾಪತ್ರಯಗಳು, ಗ್ರಹದ ದೃಷ್ಟಿ, ಗ್ರಹದ ದೋಷ, ಸಾಡೆ ಸಾತಿ, ಶನಿಯ ಪ್ರಭಾವ ಇತ್ಯಾದಿಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಗಣಪತಿಗೆ ನಾವು ರಕ್ತ ಚಂದನವನ್ನು ಅರ್ಪಿಸಬೇಕು. ಇದು ವಿಶೇಷವಾಗಿ ಗಮನಿಸಬೇಕು. ಬೇರೆ ಯಾವುದೇ ಸಂದರ್ಭದಲ್ಲಿ ರಕ್ತ ಚಂದನವನ್ನು ಬಳಸಲ್ಲ, ಆದರೆ ಗಣಪತಿಯ ಪೂಜೆಯಲ್ಲಿ ಬಳಸುವಂಥ ಕ್ರಮ ಇದೆ. ಇನ್ನು ಮಹಾಲಕ್ಷ್ಮಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಈ ಹಳದಿ ಗಂಧ ಏನಿದೆ, ಸಾಮಾನ್ಯವಾಗಿ ಶ್ರೀಗಂಧ ಅಂತ ಹೇಳ್ತೀವಲ್ಲ, ಇದನ್ನು ಮಹಾಲಕ್ಷ್ಮಿಯ ಕಂಠಕ್ಕೆ ಹಚ್ಚಬೇಕು. ಆಗ ಆ ಮನೆಯಲ್ಲಿ ಘರ್ಷಣೆಗಳು ಕಡಿಮೆ ಆಗುತ್ತೆ. ಇನ್ನು ಮಾತಿನಿಂದ ಬರುವಂಥ ಅನರ್ಥಗಳು ಕೂಡ ಮನೆಯಲ್ಲಿ ನಿವಾರಣೆಯಾಗುತ್ತೆ. ಹಾಗೆ ವಾಕ್ಯ ಸಿದ್ಧಿ ಆಗುವಂಥದ್ದು. ಹಾಗಾಗಿ ಈ ಶ್ರೀಗಂಧವನ್ನು ಮಹಾಲಕ್ಷ್ಮಿಯ ಕಂಠಕ್ಕೆ ಹಚ್ಚಬೇಕು. ಇನ್ನು ದುರ್ಗಾದೇವಿಯನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕುಂಕುಮ ಗಂಧ ಏನಿದೆ ಅದನ್ನು ವಕ್ಷಸ್ಥಳದಲ್ಲಿ ಹಚ್ಚೋದ್ರಿಂದ ಆರೋಗ್ಯ ಸಿದ್ಧಿಯಾಗತ್ತೆ. ಹಾಗೆ ದುರ್ಗಾದೇವಿ ದುಷ್ಟರನ್ನು ಸಂಹಾರ ಮಾಡುವಂಥವಳು. ಹಾಗೆ ನಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಭಾವನೆಗಳಾಗಲಿ, ತಪ್ಪು ಕಲ್ಪನೆಗಳಾಗಲಿ ದುರ್ಗೆಯಿಂದ ನಿವಾರಣೆಯಾಗುತ್ತೆ. ಇನ್ನು ಮಹಾವಿಷ್ಣುವಿಗೆ ಹಳದಿಯ ಗಂಧವನ್ನು ಪಾದಕ್ಕೆ ಹಚ್ಚಬೇಕು ಅನ್ನುವಂಥದ್ದಿದೆ. ಇದರಿಂದ ಸಕಲ ಗ್ರಹದೋಷಗಳು ನಿವಾರಣೆಯಾಗುತ್ತೆ. ಅದರಲ್ಲೂ ಈ ಶನಿಯ ದೋಷ ಏನಾದರೂ ಇದ್ದರೆ, ಸಾಡೆ ಸಾತಿ ಶನಿಯ ದೋಷ, ಶನಿಯ ದೃಷ್ಟಿ ಏನಾದರೂ ನಮ್ಮ ಮೇಲೆ ಕೆಟ್ಟದಾಗಿ ಬೀಳ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮಹಾವಿಷ್ಣುವಿಗೆ
ಹಳದಿ ಗಂಧವನ್ನು ಪಾದಕ್ಕೆ ಮಾತ್ರ ಹಚ್ಚಬೇಕು. ಮತ್ತು ದಾಂಪತ್ಯ ಸುಖ ಹೆಚ್ಚಾಗಿ ಲಭಿಸುತ್ತೆ. ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇರುತ್ತೆ. ಮನೆಯಲ್ಲಿ ಜಗಳಗಳಾಗಲ್ಲ, ಮನಸ್ತಾಪಗಳಾಗಲ್ಲ. ಹಾಗಾಗಿ ಮಹಾವಿಷ್ಣುವಿನ ಪಾದವನ್ನು ಶ್ರೀಗಂಧದೊಂದಿಗೆ ನಾವು ಅಲಂಕರಿಸಿದರೆ ಅತ್ಯುತ್ತಮ ಫಲ ನಮಗೆ ಸಿಕ್ಕತ್ತೆ. ಹಾಗೆ ಮಹಾವಿಷ್ಣು ಮಹಾಲಕ್ಷ್ಮಿ ಆ ಮನೆಯಲ್ಲೇ ನೆಲೆಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ಪರಶಿವನಿಗೆ ಅರಿಶಿನ ಕುಂಕುಮ ಮಿಶ್ರ ಮಾಡಿದಂತಹ ಗಂಧವನ್ನು ಶಿವಲಿಂಗದಲ್ಲಿ ಬಿಲ್ವಪತ್ರೆ ಸಹಿತ ಈ ಶಿವಲಿಂಗದ ಹಣೆಯ ಭಾಗಕ್ಕೆ ಹಚ್ಚೋದ್ರಿಂದ ಸಕಲ ಶಾಪಗಳು ಪರಿಹಾರ ಆಗುತ್ತೆ. ನಾವು ಮಾಡಿರುವಂಥ ಪಾಪಗಳು ನಿವಾರಣೆಯಾಗತ್ತೆ. ಹಾಗಾಗಿ ನಮಗೆ ಸರಳವಾಗಿ ಸ್ವಚ್ಛಂದವಾಗಿ ಜೀವನವನ್ನು ನಡೆಸಲಿಕ್ಕೆ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಆಂಜನೇಯ ಸ್ವಾಮಿಗೆ ಗಂಧವನ್ನು ಸಮರ್ಪಣೆ ಮಾಡುವಾಗ ಕೇಸರಿ ಗಂಧವನ್ನು ಆಂಜನೇಯನ ಬಾಲಕ್ಕೆ ಹಚ್ಚಬೇಕು ಅನ್ನುವಂಥದ್ದು. ಹಾಗಾಗಿನೇ ಈ ಆಂಜನೇಯ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಕೇಸರಿ ತಿಲಕಗಳು ಸಿಕ್ಕತ್ತೆ. ಇದನ್ನು ನಾವು ಶತ್ರು ಬಾಧೆಗೆ ನಿವಾರಣಾರ್ಥವಾಗಿ ಉಪಯೋಗಿಸುವಂಥದ್ದು. ಹಾಗಾಗಿ ಯಾರು ಕೇಸರಿ ತಿಲಕವನ್ನು ಹಣೆಗೆ ಧರಿಸ್ಕೊಳ್ತಾರೋ ಅವರಿಗೆ ಶತ್ರುಗಳಿರಲ್ಲ. ಶತ್ರುಗಳು ಬಂದರೂ ಕೂಡ ಅವರ ಆಟ ಏನೂ ನಡೆಯಲ್ಲ. ಹಾಗಾಗಿ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂಥದ್ದು ಈ ಕಾರಣದಿಂದ. ಹಾಗಾಗಿ ಆಂಜನೇಯನಿಗೆ ಕೇಸರಿ ಗಂಧವನ್ನು ಬಾಲಕ್ಕೆ ಹಚ್ಚಬೇಕು ಅನ್ನುವಂಥದ್ದು. ಇದರಿಂದ ಸಕಲ ಶಾಪಗಳು ಕೂಡ ಪರಿಹಾರ ಆಗುತ್ತೆ. ಯಾವುದೇ ಗ್ರಹ ದೋಷಗಳಿದ್ರೂ ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಗಂಧ ಸಹಿತವಾಗಿ ವಿಳ್ಳೆದೆಲೆ ಹಾರವನ್ನು ಈ ಆಂಜನೇಯನಿಗೆ ಶನಿವಾರದ ದಿನ ಅರ್ಪಣೆ ಮಾಡೋದ್ರಂತೂ ವಿಶೇಷ ಫಲಗಳೇ ಲಭಿಸುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಿದ್ಧಿಸುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿನೇ ಆಂಜನೇಯನ ಸ್ಮರಣೆಯನ್ನು ಮಾಡುವಾಗಲೂ ಕೂಡ ನಾವು ಶ್ರೀಗಂಧವನ್ನು ಬಾಲಕ್ಕೆ ಹಚ್ಚಿದಂತಹ ಆಂಜನೇಯನನ್ನೇ ಚಿತ್ರಿಸಿಕೊಂಡು ಮಾಡಬೇಕು ಅನ್ನುವಂಥದ್ದು ಇದೆ. ಇದರಿಂದ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಗಂಧದ ಮೂಲಕ ನಾವು ದೇವಾನುದೇವತೆಗಳನ್ನು ಕೂಡ ಸುಪ್ರೀತಗೊಳಿಸಬಹುದು. ಅವರ ಅನುಗ್ರಹ ನಮ್ಮ ಮೇಲೆ ಬರುವಂತೆ ಮಾಡಿಕೊಳ್ಳಿಕ್ಕೆ ಶ್ರೀಗಂಧ ಅತ್ಯಂತ ಆಕರ್ಷಕವಾಗಿರುವಂಥ ಸುಗಂಧ ದ್ರವ್ಯ. ಇದನ್ನು ನೀವು ಬಳಸುವಂಥ ಕ್ರಮವನ್ನು ನೀವು ಮುಂದುವರಿಸಿ. ಯಾರಾದರೂ ಹೊಸದಾಗಿ ಶ್ರೀಗಂಧವನ್ನು ಬಳಸಿ ಪೂಜೆ ಮಾಡುವಂಥ ಒಂದು ಕ್ರಮ ಇದ್ದರೆ ನೀವು ಈಗಲೇ ಒಂದು ಸಾಣೆಕಲ್ಲು ಶ್ರೀಗಂಧದ ಕೊರಡನ್ನು ತಂದು ಅದನ್ನು ನೀವೇ ಸ್ವತಃ ತೇಯ್ದು ಗಂಧವನ್ನು ತೆಗೆದು ಅದನ್ನು ಪೂಜಾದಿ ಕಾರ್ಯಗಳಲ್ಲಿ ಬಳಸಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಇರುತ್ತೆ, ಕಾರ್ಯಭಾರ ಹೆಚ್ಚಾಗಿ ಇರುವಂಥದ್ದು. ಹಾಗೆ ಈ ದಿನ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಆಕ್ರಮಣಕಾರಿ ಪ್ರವೃತ್ತಿ ಕೂಡ ಇದೆ, ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇದೆ, ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನ ಮನೆಯ ಒಳಗೆ ಬಂದಿರುವಂಥ ತೊಂದರೆ, ತಾಪತ್ರಯಗಳು, ಭಿನ್ನಾಭಿಪ್ರಾಯಗಳು ಇದನ್ನು ಆದಷ್ಟು ಮನೆಯ 4 ಗೋಡೆಯ ಒಳಗೆ ಇರುವಂತೆ ನೋಡಿಕೊಳ್ಳಿ. ಹೊರಗೆ ಬಂದರೆ ನಿಮ್ಮ ಮರ್ಯಾದೆಯ ಪ್ರಶ್ನೆ ಅಲ್ಲಿ ಉದ್ಭವ ಆಗುತ್ತೆ. ಜಾಸ್ತಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಮುನ್ನುಗ್ಗುವಂಥದ್ದು ಅಪಾಯಕರ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿಬೇಕಾಗುತ್ತೆ. ಇನ್ನು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಏಳು ಬೀಳುವಿನ ಅನುಭವ ಈ ದಿನ ಉಂಟಾಗುವಂಥದ್ದಿದೆ. ಅದರಲ್ಲೂ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರಲ್ಲ, ಅಡಚಣೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನದ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನದ ದೂರದ ಪ್ರಯಾಣದಲ್ಲೂ ಕೂಡ ನಿಮಗೆ ಸಾಕಷ್ಟು ವಿಶ್ರಾಂತಿ ಇರಲ್ಲ, ಪ್ರಯಾಣ ನಿಮಗೆ ಸೌಖ್ಯವನ್ನು ತರಲ್ಲ, ಜಾಗ್ರತೆ. ಹಾಗೆ ಈ ದಿನ ಅಧಿಕಾರಿಗಳ ಜೊತೆಯಲ್ಲಿ ಮಾತಿನ ಚಕಮಕಿ ಉಂಟಾಗುತ್ತೆ, ಸಮಸ್ಯೆಗಳು ಉಂಟಾಗುವಂಥದ್ದು. ಹಾಗಾಗಿ ನೀವು ಮೌನವಾಗಿದ್ದರೂ ಕೂಡ ಸಮಸ್ಯೆ ಉದ್ಭವ ಆಗುತ್ತೆ, ಮಾತಾಡಿದ್ರೂ ಕೂಡ ಸಮಸ್ಯೆ ಉದ್ಭವ ಆಗುತ್ತೆ. ಆದಷ್ಟು ಇಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಅಥವಾ ಈ ಸಮಸ್ಯೆಯ ಕಡೆಗೆ ಹೆಚ್ಚು ಗಮನ ಕೊಡಬೇಡಿ ಈ ದಿನ. ಅಂದರೆ ಸಮಸ್ಯೆ ಬಂದದ್ದು ಹಾಗೆ ಹೊರಟು ಹೋಗಲಿ ಅಂತ ಹೇಳಿ ಅದನ್ನು ಮೌನವಾಗಿ ಬಿಟ್ಬಿಡಿ. ಇನ್ನು ಈ ದಿನ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥ ಸಂದರ್ಭ ಇರುತ್ತೆ. ಇಲ್ಲಿ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಎಲ್ಲೋ ಒಂದು ಕಡೆ ಬೇಸರ, ಜಿಗುಪ್ಸೆ ಕೂಡ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇರುತ್ತೆ. ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕಾಗಿಯೇ ಶಿವ ಪಾರ್ವತಿಯರ ದರ್ಶನ ಮಾಡಿ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.
ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನದ ಪ್ರಯತ್ನಗಳಲ್ಲಿ ಅಷ್ಟೊಂದು ಉತ್ತಮ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ. ನೀವು ಮಾಡುವಂತಹ ಕೆಲಸಕ್ಕೂ ಕೂಡ ಕೆಲವರು ಕೆಲಸವನ್ನು ಮಾಡಿಸ್ಕೊಂಡ್ರೂ ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಲ್ಲ. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳಿಗೆ ಒಂದು ಫೀಡ್ಬ್ಯಾಕ್ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ಅದನ್ನು ಅಕ್ನಾಲೆಡ್ಜ್ ಮಾಡುವಂಥದ್ದು, ಎಂಡಾರ್ಸ್ ಮಾಡುವಂಥವರು ಕೂಡ ಈ ದಿನ ಸಿಕ್ಕಲ್ಲ. ಹಾಗಾಗಿ ಈ ದಿನ ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ನಿಮ್ಮ ಶ್ರಮ ಸಾರ್ಥಕ ಆಗಲ್ಲ. ಹಾಗೆ ಈ ದಿನದಲ್ಲಿ ಮೇಲಧಿಕಾರಿಗಳ ಜೊತೆಯಲ್ಲೂ ಕೂಡ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲೂ ಕೂಡ ಒಂದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವಂಥ ಸಮಸ್ಯೆಯೊಂದು ಉದ್ಭವ ಆಗುತ್ತೆ. ಹಾಗೆ ಯಾವುದೇ ಅನಿರೀಕ್ಷಿತ ಸಮಸ್ಯೆಗಳು ಬಂದಾಗ ಮನಸ್ಸು ವಿಚಲಿತವಾಗುವಂಥದ್ದು, ಏನೋ ಆಗೋಯ್ತಲ್ಲ ಅನ್ನುವಂಥ ಆತಂಕ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಯೋಜಿತ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಈ ದಿನ ಸಮಯದಲ್ಲಿ ಪೂರ್ಣಗೊಳಿಸಬೇಕು, ಇನ್ ಟೈಮಲ್ಲಿ ಪೂರ್ಣಗೊಳಿಸಬೇಕು, ಅದು ನಿಮ್ಮಿಂದ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನದ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು ಕೂಡ ಒಂದರ ಮೇಲೊಂದು ಈ ದಿನ ಸೇರ್ಪಡೆಯಾಗ್ಬಿಡುತ್ತೆ. ಹಾಗಾಗಿ ಕಾರ್ಯಭಾರ ಉಂಟಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ನಿಮ್ಮ ದುರಾದೃಷ್ಟದಿಂದ ಒಂದು ಕಪ್ಪು ಚುಕ್ಕಿಯನ್ನು ಅಂಟಿಸಿಕೊಳ್ಳುವಂಥ ಒಂದು ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಸೋತಾಗ ತಲೆ ಎತ್ತಿ ನಡೆಯುವಂಥ ಧೈರ್ಯ ಇರಬೇಕು, ಆದರೆ ಗೆದ್ದಾಗ ತಲೆ ತಗ್ಗಿಸಿ ನಡೆಯುವಂಥ ವಿನಯ ಇರಬೇಕು. ಇದು ನಿಮ್ಮ ಬಾಳಿಗೆ ಈ ದಿನ ಸಂಪೂರ್ಣವಾಗಿ ಅನ್ವಯವಾಗುವಂಥದ್ದು. ಹಾಗಾಗಿನೇ ಈ ದಿನದ ಸೋಲು, ನಿರಾಸೆ, ಯಾವುದೇ ಸಮಸ್ಯೆ ಇದರಿಂದ ತಲೆ ತಗ್ಗಿಸಬೇಡಿ. ಆತ್ಮವಿಶ್ವಾಸದಿಂದ ಎದುರಿಸುವಂಥ ಒಂದು ಧೈರ್ಯ ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿ ಈ ದಿನ ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಲವಲವಿಕೆ ಇರುತ್ತೆ, ಹೊಸ ಜವಾಬ್ದಾರಿ ಇದೆ, ಹೊಸ ಕೆಲಸಗಳನ್ನು ಬಹಳ ಉತ್ಸಾಹದಿಂದ ಈ ದಿನ ನೀವು ಆಹ್ವಾನಿಸುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರುವಂಥದ್ದು. ಹಾಗೆ ಹೊಸ ಪರಿಸ್ಥಿತಿಗೆ ಬಹಳ ಬೇಗ ಹೊಂದಿಕೊಳ್ಳುವಂಥ ಒಂದು ಗುಣ ಇದೆ. ಇದು ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದು. ಹಾಗಾಗಿನೇ ಈ ದಿನದಲ್ಲಿ ಹೊಂದಾಣಿಕೆಯಿಂದ ನೀವು ಪರಿಸ್ಥಿತಿಯನ್ನೇ ಬದಲಾಯಿಸಬಹುದು. ಅಷ್ಟರ ಮಟ್ಟಿಗೆ ನಿಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಈ ದಿನ ಬೇರೆಯವರ ಅಭಿಪ್ರಾಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ವೀಕ್ನೆಸ್ ಈ ಒಂದರಲ್ಲಿ ಮಾತ್ರ ನೀವು ಸ್ವಲ್ಪ ನಿಮ್ಮ ಧೈರ್ಯವನ್ನು ತಂದುಕೊಳ್ಬೇಕಾಗತ್ತೆ. ಏನಂದರೆ ಬೇರೆಯವರು ತಪ್ಪು ಅಭಿಪ್ರಾಯವನ್ನು ಹೇಳಿದ್ದಾರೆ, ನಮ್ಮನ್ನು ಅವಹೇಳನ ಮಾಡ್ತಾ ಇದ್ದಾರೆ, ನಮ್ಮ ಉತ್ಸಾಹಕ್ಕೆ ತಣ್ಣೀರೆಚ್ತಾ ಇದ್ದಾರೆ ಅಂದಾಗ ಮಾತ್ರ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ತೀರಿ. ಆ ಕೆಲಸವನ್ನೇ ಅಲ್ಲಿಗೆ ನಿಲ್ಲಿಸುವಂಥ ಮನಸ್ಸು ಕೂಡ ಮಾಡಿಬಿಡ್ತೀರಿ. ಇದು ತಪ್ಪು. ಹಾಗಾಗಿ ನೀವು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಬದ್ಧರಾಗಿರಿ. ನಿಮ್ಮ ಗುರಿಯನ್ನು ತಲುಪಬೇಕು, ಅದಕ್ಕಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಹಾಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ಶೈಕ್ಷಣಿಕ ವಿಚಾರದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತೃಪ್ತಿಕರವಾದಂಥ ಒಂದು ವಾತಾವರಣ ಇದೆ. ಹಾಗೆ ಎಲ್ಲ ಕಡೆ ನಿಮ್ಮ ಮಾತು, ನಿಮ್ಮ ತರ್ಕ, ನಿಮ್ಮ ಅಭಿಪ್ರಾಯ ಗೆಲುವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಸದಭಿಪ್ರಾಯದೊಂದಿಗೆ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವೆಯಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಇದು ಕೂಡ ನಿಮಗೆ ಪ್ರಮುಖವಾಗಿ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ವಿಚಾರ. ಹಾಗೆ ಇದರಿಂದ ಕೆಲವರ ಹೊಟ್ಟೆ ಊರಿಗೆ ಕಾರಣ ಆಗಬಹುದು ನಿಮ್ಮ ಈ ನಡತೆ ಅಥವಾ ನಿಮ್ಮ ಮಾತು. ಆದರೂ ಕೂಡ ಅದನ್ನು ಈ ದಿನದಲ್ಲಿ ಹೆಚ್ಚು ಮಾಡದೆ, ಅಂದರೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೆ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಧನಸ್ಥಾನದಲ್ಲಿದ್ದಾನೆ. 2ನೇ ಮನೆ, ಹಣಕಾಸಿನ ವಿಚಾರ, ಇದರಲ್ಲಿ ಸ್ವಲ್ಪ ಮನಸ್ತಾಪಗಳಾಗತ್ತೆ. ಹಣವೇ ಈ ದಿನ ಸಮಸ್ಯೆಗೆ ಕಾರಣವಾಗುವಂಥದ್ದು. ನಿಮ್ಮ ಎಲ್ಲ ವ್ಯವಹಾರಗಳು ಕೂಡ ಈ ದಿನ ಹಣದ ಸುತ್ತನೇ ಇರುವಂಥದ್ದು. ಹಾಗಾಗಿ ವ್ಯಾಪಾರ ಮಾಡಿ, ವ್ಯವಹಾರ ಮಾಡಿ, ಖರೀದಿ ಮಾಡಿ, ಮಾರಾಟ ಮಾಡಿ, ಅಥವಾ ಮನೆಗೆ ಒಂದು ವಸ್ತುವನ್ನು ತನ್ನಿ, ಇನ್ನೂ ಯಾವುದೇ ಆಲೋಚನೆಗಳಿರಲಿ, ನಿಮ್ಮ ಬಂಧು ಮಿತ್ರರನ್ನು ಓಲೈಸಲಿಕ್ಕೆ ಎಲ್ಲದಕ್ಕೂ ಹಣ ಪ್ರಮುಖವಾಗಿ ಈ ದಿನ ಬೇಕಾಗುತ್ತೆ. ಆದರೆ ಈ ದಿನದ ಹಣದ ನಿರ್ವಹಣೆ ಅಷ್ಟೊಂದು ಸಮರ್ಪಕವಾಗಿಲ್ಲ. ಈ
ಮನಿ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಿಮ್ಮ ಕೈಮೀರಿ ನಡೆದು ಹೋಗುತ್ತೆ. ಹಾಗಾಗಿ ನಿಯಂತ್ರಣಕ್ಕೆ ಬರದೆ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು. ಹಾಗೆ ಕೆಲವರಿಗೆ ನಿಮ್ಮ ಉದ್ದೇಶಿತ ಕಾರ್ಯಕ್ಕೆ ಹಣದ ಕೊರತೆ ಇದ್ದಾಗ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಏನಾದರೂ ಒಂದು ವಸ್ತುವನ್ನು ಅಡ ಇಟ್ಟಾದರೂ ಸಾಲ ತರಬೇಕು ಅನ್ನುವಂಥ ಮನಸ್ಸಾಗ್ಬೋದು. ಆದರೆ ಈ ದಿನ ಹಣದ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸೂಕ್ತವಾದಂಥ ಸಮಯ ಅಲ್ಲ. ಒಂದು ವೇಳೆ ಹಣವನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ, ಹಣವನ್ನು ಎಡಗೈಯಿಂದ ನೀವು ಕೊಡುವಂಥ ಒಂದು ಹವ್ಯಾಸ ಏನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಲಕ್ಷ್ಮಿ ಈ ದಿನ ನಿಮಗೆ ಅಸ್ಥಿರವಾಗಿ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹಠಮಾರಿತನ ಇರುವಂಥದ್ದು ಕೂಡ ಇದೆ, ಜಾಗ್ರತೆ. ನಿಮ್ಮ ಯೋಜಿತ ಕಾರ್ಯಗಳನ್ನು ಯೋಜಿತ ಸಮಯದಲ್ಲಿ ಪೂರ್ಣಗೊಳಿಸಲಿಕ್ಕೆ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಮನೆಯವರನ್ನೂ ಕೂಡ ನಿಮ್ಮ ಕೆಲಸದ ಬಗ್ಗೆ ಗಮನ ಹರಿಸುವಂತೆ ಕೇಳ್ಕೊಳ್ಳಿ. ಅವರನ್ನು ಕೂಡ ನಿಮ್ಮ ಸಹಾಯಕ್ಕೆ ಕರ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಒಂದು ಟೀಮ್ ವರ್ಕ್ ಮಾಡಿ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ ನಿರ್ವಿಘ್ನವಾಗಿ ಕೆಲಸ ನಡೀಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಸುದಿನ. ಅಂದರೆ ನೀವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ಸಾಕು, ಕೆಲಸಗಳು ತನ್ನಿಂದ ತಾನೇ ಮುಂದುವರಿಯುತ್ತೆ. ಅದಕ್ಕೆ ಹೆಚ್ಚು ಪ್ರಯತ್ನ ಬೇಡ, ಎಫರ್ಟ್ ಬೇಡ. ಹಾಗಾಗಿಯೇ ನಿಮ್ಮ ಬಂಧು ಬಾಂಧವರೋ ನಿಮ್ಮ ಪ್ರೀತಿ ಪಾತ್ರರೋ ನಿಮ್ಮ ಜೊತೆಯಲ್ಲಿದ್ದು ಕೆಲಸಗಳನ್ನು ಮುನ್ನಡೆಸ್ತಾರೆ. ಹಾಗೆ ಹಠಾತ್ತಾಗಿ ಆರ್ಥಿಕ ಲಾಭದ ಸೂಚನೆಗಳು ಕೂಡ ಇದೆ. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಗದಿತ ರೀತಿಯಲ್ಲಿ ನಡೆಯುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಹೊಸ ಪರಿಸ್ಥಿತಿ ನಿಮಗೆ ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಆಗಿ ಇರುವಂಥದ್ದು. ಅದೇ ಒಂದು ಸವಾಲು. ಏಕೆಂದರೆ ಹೊಸದಾಗಿದೆ, ಕೆಲಸ ಹೊಸದು, ಹೊಸ ಮುಖಗಳು, ಹೊಸ ಪರಿಚಯ, ಅವರ ಜೊತೆಯಲ್ಲಿ ಕೆಲಸ ಮಾಡಬೇಕು. ಹಾಗೆ ಈ ತದ್ವಿರುದ್ಧವಾದಂಥ ಪರಿಸ್ಥಿತಿಯನ್ನು ಎದುರಿಸಬೇಕು ಅನ್ನುವಂಥದ್ದು ಇದೆಯಲ್ಲ, ಈ ಧೈರ್ಯ, ಈ ಆತ್ಮವಿಶ್ವಾಸ, ಇವೆಲ್ಲವೂ ಕೂಡ ಈ ದಿನ ನಿಮಗೆ ಹೊಸ ಹೊಸ ಬೆಳವಣಿಗೆಯನ್ನು ತರುವಂಥದ್ದಿದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಲಿ, ನಿಮ್ಮ ಒಂದು ಭಾವನೆಗಳಿಗಾಗಲಿ, ನಿಮ್ಮ ಅಭಿಪ್ರಾಯಗಳಿಗಾಗಲಿ ನಿಮ್ಮ ಮನೆಯಲ್ಲಿ, ಮನೆಯ ಹೊರಗೆ ಒಳ್ಳೆಯ ಮೌಲ್ಯ ಸಿಕ್ಕತ್ತೆ, ಒಳ್ಳೆಯ ಬೆಲೆ ಇದೆ. ಹಾಗೆ ನಿಮಗೆ ಬೆಲೆ ಮೌಲ್ಯ ಸಿಕ್ಕುವಂಥದ್ದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಅಲ್ಲಿ ನೀವು ಇರಬೇಕು, ನಿಮ್ಮ ಒಂದು ಪ್ರೆಸೆನ್ಸ್ ಬೇಕು ಅಂದಾಗ ನಿಮ್ಮ ಮೌಲ್ಯ ಜಾಸ್ತಿ ಆಗುತ್ತೆ. ಹಾಗೆ ಈ ಚಳಿಗಾಲದಲ್ಲಿ ಯಾವ ಸೂರ್ಯನಿಗೆ ನಿರೀಕ್ಷೆ ಇತ್ತೋ ಅದೇ ಸೂರ್ಯನಿಗೆ ಬೇಸಿಗೆಯಲ್ಲಿ ತಿರಸ್ಕಾರವೂ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಎರಡೂ ಮುಖಗಳನ್ನು ನೀವು ನೋಡುವಂಥದ್ದಿದೆ. ಎಕ್ಸ್ಟ್ರೀಮ್ ಎಂಡ್ಸ್ ಈ ದಿನ ನಿಮಗೆ ಕಾಣಿಸ್ಬಿಡುತ್ತೆ. ಹಾಗಾಗಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ನಿಮ್ಮ ಉಪಸ್ಥಿತಿ ಇರಲಿ. ಯಾರೂ ನಿಮ್ಮನ್ನು ಬಯಸಲ್ಲ, ಯಾರೂ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂಥವರಿಂದ ದೂರ ಇರಿ, ಪರವಾಗಿಲ್ಲ. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಸೂಕ್ಷ್ಮತೆಯಿಂದ ನೀವು ವರ್ತಿಸಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಾಗಲಿ, ಸಂಬಂಧಿಕರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರದಲ್ಲಾಗಲಿ ತುಂಬ ಲಾಭ ಇದೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅಚ್ಚರಿ ಮೂಡಿಸುವಂಥ ಒಂದು ಸನ್ನಿವೇಶ ಉದ್ಭವ ಆಗುತ್ತೆ. ಹಾಗಾಗಿಯೇ ಮನಸ್ಸಿಗೆ ಸಂತೋಷ ತರುವಂಥ ವಿದ್ಯಮಾನಗಳು, ವಿಚಾರಗಳೇ ಈ ದಿನ ಇರುವಂಥದ್ದು. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಗ್ರಹಗತಿಗಳು ಅಷ್ಟೊಂದು ಸೂಕ್ತವಾದಂತಹ ಸ್ಥಾನದಲ್ಲಿಲ್ಲ. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ನಿಸ್ವಾರ್ಥವಾಗೇನೋ ಸೇವೆ ಮಾಡ್ತೀರಿ, ಆದರೆ ಅದರಿಂದ ಬರುವಂತಹ ಫಲ ತೀರಾ ಕಡಿಮೆ. ಹಾಗಾಗಿಯೇ ಮನಸ್ಸಿಗೆ ತುಂಬ ಬೇಸರ ವ್ಯಕ್ತವಾಗುವಂಥದ್ದು ಇದೆ. ಯಾರಿಗೆ ಏನೇ ಮಾಡಿ, ಎಷ್ಟೇ ಮಾಡಿ ಅವರಿಂದ ಒಂದು ಪ್ರತಿ ಉಪಕಾರ ಅನ್ನುವಂಥದ್ದು ಇರಲ್ಲ. ಹಾಗಾಗಿಯೇ ಈ ದಿನ ನಿಮ್ಮ ಸುತ್ತಮುತ್ತಲೂ ಕೂಡ ಹಿತಶತ್ರುಗಳೇ ತುಂಬಿದ್ದಾರೆ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಇದನ್ನು ನೀವು ಜ್ಞಾಪಿಸಿಕೊಂಡ್ರೆ ನಿಮ್ಮ ಅಧೈರ್ಯ ಹೆಚ್ಚಾಗುವಂಥದ್ದು. ಹಾಗಾಗಿಯೇ ಆತ್ಮವಿಶ್ವಾಸದಿಂದ ಇಂಥ ಪರಿಸ್ಥಿತಿಯನ್ನು ಎದುರಿಸಬೇಕು. ಅದಕ್ಕಾಗಿ ಭಗವಂತನ ಬೆಂಬಲ ನಿಮಗೆ ಬೇಕು, ಭಗವಂತನ ಅನುಗ್ರಹ ಬೇಕೇ ಬೇಕು. ಈ ಒಂದು ವಿಚಾರದಲ್ಲಿ ಮಾತ್ರ ಈ ದಿನ ನೀವು ಧೈರ್ಯ ಕೆಡಬೇಡಿ. ಭಗವಂತ ಇದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಧಾರಾಳವಾಗಿ ಮಾಡಿ, ಮುಕ್ತ ಮನಸ್ಸಿನಿಂದ ಮಾಡಿ, ನಂಬಿಕೆಯಿಂದ ಮಾಡಿ.
ಹಾಗೆ ಈ ದಿನ ನಿಮಗೆ ತುಂಬ ಲಾಜಿಕಲ್ಲಾಗಿ ನೋಡೋವಂಥ ಒಂದು ಮನಸ್ಥಿತಿ ಇದೆ. ಅಂದರೆ ತಾರ್ಕಿಕ ಬುದ್ಧಿ ಚೆನ್ನಾಗಿದೆ. ಏನು ಮಾಡಿದ್ರೆ ಏನಾಗುತ್ತೆ, ಕಾರ್ಯಕಾರಣ ಸಂಬಂಧ ಏನು, ಹಾಗೆ ಸಾಧಕ ಬಾಧಕಗಳೇನು, ಎಲ್ಲ ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ನೋಡ್ತೀರಿ. ನೀವು ಎಷ್ಟು ಸೂಕ್ಷ್ಮವಾಗಿ ನೋಡ್ತೀರೋ ಅಷ್ಟೇ ಈ ಮೈನ್ಯೂಟ್ ಆಗಿರುವಂಥ ಅಂಶಗಳು ನಿಮ್ಮ ಕಣ್ಣಿಗೆ ಬಿದ್ದುಬಿಡುತ್ತೆ. ಇದರಿಂದ ಮನಸ್ಸಿಗೆ ಮತ್ತಷ್ಟು ಬೇಸರ. ಹಾಗಾಗಿ ಯಾವ ವಿಚಾರವನ್ನೂ ಕೂಡ ಹೆಚ್ಚು ಆಳಕ್ಕೆ ಹೋಗಿ ನೋಡಬೇಡಿ. ಅದಕ್ಕಾಗಿಯೇ ನದಿ ಮೂಲವನ್ನು, ಸ್ತ್ರೀ ಮೂಲವನ್ನು, ಗುರು ಮೂಲವನ್ನೆಲ್ಲ ನಾವು ಹೆಚ್ಚು ತೀಕ್ಷ್ಣವಾಗಿ ನೋಡಬಾರ್ದು ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿಯೇ ಈ ದಿನದಲ್ಲಿ ನಿಮ್ಮ ಮನೋಭಾವನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಸ್ವಾರ್ಥ ಮನೋಭಾವ ಇದೆಯಲ್ಲ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಅತ್ಯುತ್ತಮವಾದ ಫಲಗಳನ್ನು ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕುಟುಂಬಸ್ಥರ ಜೊತೆ ಹೆಚ್ಚು ಸಮಯ ಕಳೀರಿ. ಮಾನಸಿಕ ವೇದನೆ, ಮಾನಸಿಕ ಯಾತನೆ ನಿಮಗೆ ನಿವಾರಣೆಯಾಗುತ್ತೆ. ಸ್ವಲ್ಪ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ, ಉತ್ಸಾಹದಿಂದ ಮುನ್ನಡೆಯುವಂಥ ದಿನ, ಸಂತೋಷ ಇದೆ, ಸೌಭಾಗ್ಯ ಇದೆ, ಸೌಕರ್ಯ ಇದೆ, ಎಲ್ಲವೂ ಕೂಡ ಈ ದಿನ ಮಹಾಲಕ್ಷ್ಮಿ ನಿಮಗೆ ಒದಗಿಸಿಕೊಟ್ಬಿಟ್ಟಿದ್ದಾಳೆ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಿರಲಿ, ಅಡೆತಡೆಗಳಿರಲಿ, ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅಂಥ ಒಂದು ಪ್ರಯತ್ನ ಇದೆ. ಪ್ರಯತ್ನಕ್ಕೆ ತಕ್ಕ ಫಲ ಇದ್ದೇ ಇದೆ. ಹಾಗೆ ಈ ದಿನದ ಪರಿಸ್ಥಿತಿ ಕೂಡ ನಿಮಗೆ ತುಂಬ ಅನುಕೂಲಕರವಾಗೇ ಇದೆ. ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆಯೊಂದು ಇರುವಂಥದ್ದು. ಹಾಗಾಗಿಯೇ ನಿಮ್ಮ ಮನೆ ದೇವರಾಗಲಿ, ನಿಮ್ಮ ಕುಟುಂಬದ ಬಗ್ಗೆ ನೀವು ಹಮ್ಮಿಕೊಂಡಿರುವಂಥ ಶುಭ ಕಾರ್ಯಗಳ ಬಗ್ಗೆ ಆಗಲಿ ಈ ದಿನ ಹೆಚ್ಚಿನ ಕಾಳಜಿ ಇದೆ, ಕಳಕಳಿ ಇದೆ. ಹಾಗೆ ಈ ದಿನ ಆರೋಗ್ಯದ ಬಗ್ಗೆ ಕೂಡ ತುಂಬ ಚೇತರಿಕೆ ಅನ್ನುವಂಥದ್ದು ಇದೆ. ಮನೆ ಮಂದಿಯೆಲ್ಲ ಒಂದು ಕಾರ್ಯಕ್ಕೆ ಒಟ್ಟಾಗಿ ಸೇರುವಂಥ ಸಾಧ್ಯತೆ ಜಾಸ್ತಿ ಇದೆ. ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬರ್ತೀರಿ. ಇದು ನಿಮ್ಮ ಒಂದು ಒಗ್ಗಟ್ಟಿನ ಪ್ರದರ್ಶನ. ಯೂನಿಟಿ ಈಸ್ ಸ್ಟ್ರೆಂತ್ ಅಂತಾರಲ್ಲ, ಅದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು. ಹಾಗೆ ಈ ದಿನ ಹಣ ಹೂಡಿಕೆಯ ವಿಚಾರದಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಮನಸ್ಸಿಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಹಣ ಎಷ್ಟಾದರೂ ಖರ್ಚಾದ ಹಣ ನಿಮಗೆ ಸಂತೋಷವನ್ನು ತಂದಿದೆ ಅಂದರೆ ಅದೇ ಒಂದು ತೃಪ್ತಿ. ಅದು ಈ ದಿನ ತುಂಬ ಗರಿಷ್ಠ ಮಟ್ಟದಲ್ಲಿರುತ್ತೆ. ಹಾಗೆ ಶೈಕ್ಷಣಿಕ ವಿಚಾರದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಕೂಡ ಇದೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಪ್ರಮುಖ ನಿರ್ಧಾರವೊಂದನ್ನು ಈ ದಿನ ಕೈಗೊಳ್ಳುವಂಥದ್ದು. ಚರ್ಚೆಗಳಾಗತ್ತೆ, ವಾದ ವಿವಾದಗಳು ಆಗುತ್ತೆ, ಆದರೆ ಕೊನೆಗೆ ಅದರಲ್ಲಿ ಒಂದು ಸಾರ ಹೊರಬರುತ್ತೆ. ಅದೇ ತೀರ್ಪು, ಅದೇ ಒಂದು ತೀರ್ಮಾನ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ನಿಮಗೆ ಪಾಸಿಟಿವ್ ಆಗಿ ಪರಿವರ್ತನೆ ಆಗುವಂಥದ್ದು. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಕೂಡ ಈ ದಿನ ನಿಮಗೆ ಅಮೂಲ್ಯ ಸಮಯದಲ್ಲಿ ಒದಗಿ ಬರುತ್ತೆ. ಇದೆಲ್ಲವೂ ಕೂಡ ನಿಮ್ಮನ್ನು ಬಲಪಡಿಸುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಈ ದಿನ ಯಾವುದೇ ದೋಷಗಳಿದ್ದರೂ ನಿವಾರಣೆ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ನಿರೀಕ್ಷೆ ನಿಜವಾಗುವಂಥ ದಿನ, ಲಾಭದಾಯಕವಾದಂಥ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥದ್ದು. ಏಕೆಂದರೆ ಈ ದಿನ ಬಹಳ ಮುಗ್ಧವಾಗಿ, ಸ್ವಾರ್ಥರಹಿತವಾಗಿ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಅದು ನಿಮಗೆ ಕೊಡುವಂಥ ಲಾಭಕ್ಕಿಂತ ಬೇರೆಯವರಿಗೆ ಕೊಡುವಂಥ ಲಾಭ ಅನುಕೂಲಗಳೇ ಜಾಸ್ತಿ ಇರುತ್ತೆ. ಹಾಗಾಗಿಯೇ ನಿಸ್ವಾರ್ಥವಾಗಿ ಮಾಡುವಂಥ ಕೆಲಸದಲ್ಲಿ ನಿಮಗೆ ಸಂತೋಷದ ಜೊತೆಗೆ ಲಾಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಹೊಸ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ಇರೋದರಿಂದ ಆ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಉದಾಹರಣೆಗೆ ನೋಡಿ, ಈ ಉದ್ಯೋಗದ ಅವಕಾಶ ಈ ದಿನ ಬರುತ್ತೆ. ಹಾಗಾಗಿ ನೀವು ಬಯಸಿದಂತಹ ಉದ್ಯೋಗ ಸಿಗಬೇಕು ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಎಲ್ಲ ಒಂದು ಕಡೆ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಆಧರಿಸಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ರೆ ಖಂಡಿತ ಒಳ್ಳೆಯ ಪ್ರಯತ್ನ ಇದೆ. ಹಾಗೆ ಈ ದಿನದ ಪ್ರೀತಿಯ ವಿಚಾರ, ಪ್ರೇಮದ ವಿಚಾರ, ಕೌಟುಂಬಿಕ ವಿಚಾರ, ಪತಿ ಪತ್ನಿಯರ ಹೊಂದಾಣಿಕೆಯ ವಿಚಾರ, ಇದರಲ್ಲಿ ಆಶಾದಾಯಕವಾದಂಥ ಒಂದು ವಾತಾವರಣ ಇದೆ. ಎಲ್ಲ ಒಂದು ಕಡೆ ಭರವಸೆ ಮೂಡಿಸುವಂಥ ಒಂದು ವಾತಾವರಣ. ಇಲ್ಲಿಯವರೆಗೆ ಸರಿ ಇಲ್ಲ, ಇನ್ನು ಮುಂದೆ ಆದರೂ ಸರಿ ಹೋಗುತ್ತೆ ಅನ್ನುವಂಥ ಒಂದು
ಆಟಿಟ್ಯೂಡ್ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರಮುಖವಾಗಿರುವಂಥ ಒಂದು ಅಸ್ತ್ರ ಅಂದರೆ ಹೊಂದಾಣಿಕೆ. ಅಂದರೆ ಸಮಸ್ಯೆಯನ್ನೇ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತಲ್ಲ, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಆ ಪರಿಹಾರ ಮಾರ್ಗದಲ್ಲೇ ನೀವು ನಂಬಿಕೆಯಿಂದ ಮುಂದುವರಿಯುವಂಥದ್ದು, ಇದು ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಹೊಸ ವಾಹನ ಆಗಲಿ, ಇನ್ನು ಮನೆಯ ಬಗ್ಗೆ ತೆಗೆದುಕೊಂಡಿರುವಂಥ ತೀರ್ಮಾನಗಳಾಗಲಿ ನಿಮಗೆ ಸಿದ್ಧಿಸುತ್ತೆ, ಕಾರ್ಯಸಿದ್ಧಿಯಾಗುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಉತ್ತಮ ಸಮಯವನ್ನು ಕಳೆಯುವಂಥದ್ದು ಇದೆ. ಸ್ನೇಹಿತರ ಭೇಟಿ ನಿಮಗೆ ತುಂಬ ಆಪ್ಯಾಯಮಾನವಾಗಿ ಇರುವಂಥದ್ದು. ಆದರೆ ನಮ್ಮ ಸ್ವಂತ ಹಲ್ಲು ಕೂಡ ಒಮ್ಮೊಮ್ಮೆ ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತೆ. ಹಾಗಾಗಿ ನಿಮ್ಮ ಸ್ವಂತದವರೇ ಕೆಲವೊಮ್ಮೆ ಕಿರಿಕಿರಿಯನ್ನು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥದ್ದು. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಅಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಕಡಿಮೆ ಇರಲಿ. ಹಾಗೆ ಬೇರೆಯವರ ಮೇಲೆ ಇರುವಂಥ ಅವಲಂಬನೆಯನ್ನು ಕೂಡ ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಕ, ನಿಮ್ಮ ಬುದ್ಧಿವಂತಿಕೆ, ಹಾಗೆ ನಿಮ್ಮ ಅನುಭವ, ಇದರ ಆಧಾರದ ಮೇಲೆ ಸಾಧ್ಯವಾಗುವಂಥ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಅಂದರೆ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಅನ್ನುವಂಥದ್ದು ಈ ದಿನ ನಿಮಗೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಹಿನ್ನಡೆಯನ್ನು ತರುತ್ತೆ, ನಷ್ಟವನ್ನು ತರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನುರಿತ ತಜ್ಞರ ಅನುಭವಸ್ಥರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೆಲವು ವಿಚಾರಗಳಲ್ಲಿ ತುಂಬ ಅಗತ್ಯವಾಗಿದೆ. ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಸಮಸ್ಯೆಗೆ ಯಾವ ಒಂದು ಸೂಕ್ತ ಪರಿಹಾರ ಬೇಕು ಅನ್ನುವಂಥದ್ದು. ಹಾಗೆ ಯಾವ ಕೆಲಸ ನಿಮಗೆ ಹೆಚ್ಚು ಬಾಧಿಸ್ತಾ ಇದೆ, ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಹೇಗೆ, ಈ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಒಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಆದರೆ ಅದೇ ಅಂತಿಮ ಆಗಲ್ಲ, ಆದರೂ ಆ ಪ್ರಯತ್ನ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತರುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಂದ ಈ ದಿನ ಶುಭ ಕಾರ್ಯಕ್ಕೆ ನಿಮಗೆ ಆಹ್ವಾನ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಠಾತ್ತಾಗಿ ಒಮ್ಮೊಮ್ಮೆ ಲಾಭದ ಸೂಚನೆಗಳು ಬರ್ಬೋದು. ಹಾಗಾಗಿ ಈ ಹಠಾತ್ತಾಗಿ ಬರುವಂಥದ್ದನ್ನು ಹೆಚ್ಚು ನಂಬಿಕೊಳ್ಬೇಡಿ. ಇದು ಶಾಶ್ವತವಲ್ಲ, ತಾತ್ಕಾಲಿಕವಾಗಿ ಇರುವಂಥದ್ದು. ಇವತ್ತಿಗೆ ಸುಖ ಇದೆ, ಈ ಕ್ಷಣಕ್ಕೆ ಸುಖ ಇರುತ್ತೆ, ಆದರೆ ಮರುಕ್ಷಣದಲ್ಲೇ ದುಃಖ ಕೂಡ ಇರುವಂಥದ್ದು. ಹಾಗಾಗಿ ಈ ಹಣದ ವಿಚಾರ ಆಗಲಿ, ಈ ಸಂತೋಷ ಸೌಕರ್ಯದ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನ್ಯಾಯಯುತವಾಗಿ ವರ್ತಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಮಿಶ್ರ ಫಲಗಳು ಇರುವಂಥದ್ದು. ನಿಮ್ಮ ಪ್ರಯತ್ನಕ್ಕೆ ಈ ದಿನ ತುಂಬ ಸವಾಲುಗಳೇ ಇರುತ್ತೆ. ಹಾಗಾಗಿ ಪ್ರಯತ್ನ ಅಷ್ಟೊಂದು ಸುಲಭ ಅಲ್ಲ, ಯಾವುದೂ ಕೂಡ ನಿಮಗೆ ಸುಲಭಕ್ಕೆ ಕೆಲಸಗಳಾಗಲ್ಲ. ಹಾಗೆ ಈ ದಿನದಲ್ಲಿ ಕೆಲವು ನಿರೀಕ್ಷೆಗಳು ತಪ್ಪಾಗುವಂಥದ್ದಿದೆ, ಕೆಲವರನ್ನು ತಪ್ಪು ಭಾವನೆಯಿಂದ ನೋಡುವಂಥದ್ದಿದೆ. ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ, ಅಯ್ಯೋ ಅಂಥವರ ಮೇಲೆ ಅನುಮಾನ ಪಡಬಾರ್ದಿತ್ತು, ಅಂಥವರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದಿತ್ತು, ಅಂಥವರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಬಾರ್ದಿತ್ತು ಅನ್ನುವಂಥ ವಿಚಾರ ನಂತರದಲ್ಲಿ ನಿಮಗೆ ರಿಯಲೈಸ್ ಆಗುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮ್ಮ ಒಂದು ಬುದ್ಧಿವಂತಿಕೆಗೆ ಬೇಗ ಸ್ಟ್ರೈಕ್ ಆಗಲ್ಲ. ಹಾಗಾಗಿನೇ ತಡವಾಗಿ ಮಂದವಾಗಿ ನಿಮಗೆ ಈ ಜ್ಞಾನೋದಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಬೇರೆಯವರ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ನಿರ್ಧರಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಮನಸ್ಸಿಗೆ ಬೇಸರ ಆಗುತ್ತೆ. ಇನ್ನು ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಪ್ರಯಾಣದಿಂದಲೇ ನಿಮಗೆ ಸಾಕಷ್ಟು ತೊಂದರೆಗಳು ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ. ಜಾಗ್ರತೆ. ಹಾಗೆ ಈ ದಿನದಲ್ಲಿ
ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಸುಳ್ಳು ಹೇಳುವಂಥದ್ದು ಅಥವಾ ತತ್ಕಾಲಕ್ಕೆ ಆ ಪರಿಸ್ಥಿತಿಯನ್ನು ಸನ್ನಿವೇಶವನ್ನು ಬಣ್ಣ ಕಟ್ಟಿ ಬದಲಾವಣೆ ಮಾಡುವಂಥ ಪ್ರಯತ್ನಗಳು ಕೂಡ ಇರುತ್ತೆ. ಆದರೆ ಇದು ನಿಮ್ಮ ಗೌರವದ ಪ್ರಶ್ನೆ. ಹಾಗಾಗಿ ನೇರ ಸಾದಾ ಸೀದಾ ಮಾತಾಡುವಂಥದ್ದು, ಹಾಗೆ ನಿಮ್ಮ ವರ್ತನೆಯಲ್ಲಿ ನಿಮ್ಮ ನಡವಳಿಕೆಯಲ್ಲಿ ನೇರವಾಗಿರುವಂಥದ್ದು ಬಹಳ ಉತ್ತಮ. ಇದನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಮಾತಿಗಿಂತ ಮೌನ ಉತ್ತಮ. ಯಾರು ಕಮ್ಮಿ ಮಾತಾಡ್ತಾರೋ ಅವರೇ ಜಾಣ ಅನ್ನುವಂಥ ಒಂದು ಉಲ್ಲೇಖ ಇದೆ, ಹಿರಿಯರು ಹೇಳಿದ್ದಾರೆ. ಇದನ್ನು ಅನುಸರಣೆ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿಯವರಿಗೆ ಈ ದಿನ ಧನಾತ್ಮಕವಾಗಿರುವಂಥ ದಿನ. ಇಲ್ಲಿ ಧನ ಅಂದರೆ ಹಣ ಅಷ್ಟೇ ಅಲ್ಲ, ಎಲ್ಲ ವಿಚಾರಗಳಲ್ಲೂ ಕೂಡ ಪಾಸಿಟಿವ್ ಆಗಿ ಇರ್ತೀರಿ. ಎಲ್ಲ ವಿಚಾರಗಳು ಕೂಡ ನಿಮಗೆ ಅನುಕೂಲಕರವಾಗಿರುವಂಥ ಸನ್ನಿವೇಶವನ್ನೇ ಒದಗಿಸ್ಕೊಡುತ್ತೆ. ನೀವು ಭೇಟಿ ಮಾಡುವಂಥ ವ್ಯಕ್ತಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ, ಸರ್ಕಾರದ ಮಟ್ಟದ ಅಧಿಕಾರಿಗಳಾಗಲಿ, ಎಲ್ಲರೂ ಒಂದು ರೀತಿಯಲ್ಲಿ ಫೇವರ್ ಮಾಡುವಂಥವರು. ಹಾಗಾಗಿ ಅವರ ಒಂದು ಭರವಸೆಯ ಮಾತು, ಅವರ ಸಾಂತ್ವನದ ಮಾತು ಈ ದಿನ ನಿಮ್ಮನ್ನು ಪುಷ್ಟೀಕರಿಸುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಉತ್ಸಾಹವನ್ನು ಹೊಂದುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಸಂಪೂರ್ಣವಾಗಿ ಜಗತ್ತನ್ನೇ ಗೆಲ್ಲಬಹುದು. ಸಂಸ್ಕಾರ ಹೊಂದಿದ್ರೆ ಗೆದ್ದ ಜಗತ್ತನ್ನೇ ಕಳ್ಕೊಳ್ಬಹುದು, ಅಹಂಕಾರ ಹೊಂದಿದ್ರೆ ಅನ್ನುವಂಥ ಹಿರಿಯರ ಮಾತಿದೆ. ಹಾಗಾಗಿ ಈ ಸಂಸ್ಕಾರಕ್ಕೂ ಅಹಂಕಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. ಆದರೆ ಎರಡೂ ಕೆಲವೊಮ್ಮೆ ತೀರಾ ಹತ್ತಿರಕ್ಕೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಸಂಸ್ಕಾರ ಏನಿದೆ, ನಿಮ್ಮ ಒಳ್ಳೆಯತನ ಏನಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆದರೆ ಎಲ್ಲವೂ ಇದೆ ನನ್ನಲ್ಲಿ, ಹಾಗೆ ನಾನು ಮಾಡಿದ್ದೆಲ್ಲ ಸರಿ ಅನ್ನುವಂಥ ಧೋರಣೆ ಏನಿದೆ, ಹಠದ ಸ್ವಭಾವ ಏನಿದೆ, ಅದು ನಿಮ್ಮಲ್ಲಿ ಅಹಮ್ಮನ್ನು ತಂದುಬಿಡುತ್ತೆ. ಇದು ನಿಮ್ಮ ಸೋಲಿಗೆ ಕಾರಣವಾಗುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ನಿಮ್ಮ ಗೆಳೆತನದಲ್ಲಾಗಲಿ ಒಂದು ಫ್ರೆಂಡ್ಶಿಪ್ಪಲ್ಲಾಗಲಿ ಇರಬೇಕಾಗತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲವನ್ನೇನೋ ತರುತ್ತೆ. ಆ ಫಲವನ್ನು ನೀವು ಅನುಸರಣೆ ಮಾಡ್ತೀರಿ, ಅದನ್ನು ತುಂಬ ಅನುಭವಿಸ್ತೀರಿ ಕೂಡ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನೀವು ಎಣಿಸಿದಂತೆ ಕಾರ್ಯ ಸಾಧನೆ ಆಗತ್ತೆ. ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಂತೋಷ ಇದೆ, ಏನೋ ಒಂದು ನೆಮ್ಮದಿ ಇದೆ, ಹಾಗೆ ಒಂದು ಧನ್ಯತಾ ಭಾವ ಇರುವಂಥದ್ದು ಕೂಡ. ಅದರ ಜೊತೆಯಲ್ಲಿ ಈ ದಿನ ನಿಮಗೆ ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬರುತ್ತೆ. ಒಳ್ಳೆಯ ಬೆಳವಣಿಗೆ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಷಡಾಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ, ಸಂತೋಷದಾಯಕವಾಗಿರುವಂಥ, ಅಷ್ಟೇ ಲಾಭದಾಯಕವಾಗಿರುವಂಥ ದಿನ ಕೂಡ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ತೃಪ್ತಿಯಿಂದ ಇರ್ತೀರಿ. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಹಾಗೇ ಇದೆ. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಬರುವಂಥ ಸನ್ನಿವೇಶವನ್ನೇ ಒಪ್ಪಿಕೊಳ್ತೀರಿ. ಇದು ನಿಮ್ಮ ದೊಡ್ಡತನ. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ಕೆಲವು ವ್ಯಕ್ತಿಗಳನ್ನು ಕ್ಷಮಿಸಬೇಕಾಗತ್ತೆ. ಏಕೆಂದರೆ ಅವರು ಮಾಡಿರುವಂಥ ತಪ್ಪು ನಿಮಗೆ ಆಘಾತ ತಂದಿದೆ, ತೊಂದರೆ ಆಗಿದೆ. ಆದರೂ ಕೂಡ ಅವರನ್ನು ಮನ್ನಿಸಿ ನಿಮ್ಮ ಒಂದು ಮನಸ್ಸಿನಿಂದ ಅವರನ್ನು ದೂರ ಕಳಿಸುವಂಥದ್ದು ಉತ್ತಮ. ಹಾಗಾಗಿ ಮತ್ತೆ ಆ ತಪ್ಪು ಅನ್ನುವಂಥದ್ದನ್ನು ಮಾಡುವಂಥವ್ರನ್ನ ಕ್ಷಮಿಸಬಾರ್ದು, ಅವರಿಗೆ ತಿಳುವಳಿಕೆಯನ್ನು ಹೇಳಬೇಕು. ಅಂಥ ಒಂದು ಸ್ಥಾನ ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಇದ್ದಂತಹ ಮಾನಸಿಕ ಸಮಸ್ಯೆಗಳಿಗೆ ಎಲ್ಲ ಒಂದು ಕಡೆ ಪರಿಹಾರ ಇದೆ ಅನ್ನುವಂಥ ಒಂದು ಆಶಾಭಾವನೆ ಮೂಡುವಂಥದ್ದು ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ, ಅದನ್ನು ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಆಸ್ತಿ ವಿವಾದ ಇರಲಿ ಅಥವಾ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ತೀರ್ಮಾನ ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ಈ ಬರುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಪ್ರಮುಖವಾದಂಥ ಒಂದು ವಿಚಾರಕ್ಕೆ ಕೈ ಹಾಕ್ತೀರಿ. ನಿಮ್ಮ ಒಂದು ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಒಂದು ಚಾಲೆಂಜನ್ನು ತೆಗೆದುಕೊಳ್ಳುವಂಥದ್ದು, ಕಮ್ ವಾಟ್ ಮೇ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವರ್ತನೆ ಇರುತ್ತೆ. ಆದರೆ ಆ ಪ್ರಯತ್ನ ನಿಮಗೆ ನಿಧಾನ ಆದರೂ ಕೂಡ ಒಳ್ಳೆಯ ಫಲವನ್ನೇ ತರುತ್ತೆ. ಹಾಗಾಗಿ ಈ ದಿನ ನೀವು ಕಾರ್ಯ ಸಫಲ ಆಗಲಿಕ್ಕೆ ಮಾಡುವಂಥ ಪ್ರಯತ್ನಗಳು ತುಂಬ ಒಳ್ಳೆಯ ಫಲವನ್ನು ತರುತ್ತೆ.
ಹಾಗೆ ಈ ದಿನ ನೀವು ಮುಂದಾಳಾಗಿ ವರ್ತಿಸಬೇಕಾಗಿರುವಂಥದ್ದು, ಒಂದು ಲೀಡರ್ಶಿಪ್ಪನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ, ಒಂದು ಕೆಲಸಕ್ಕೆ ಸಾರಥಿಯಾಗುವಂಥ ಯೋಗ ಕೂಡ ಇದೆ. ಇವೆಲ್ಲವೂ ಕೂಡ ಈ ದಿನ ನಿಮಗೆ ತುಂಬ ಉತ್ತಮ ಅವಕಾಶಗಳನ್ನು ಕಲ್ಪಿಸುತ್ತೆ, ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.